Hello students, I am Dr. Manjunath V from Aranis Commerce and Management College, Mysore. Today in this video, we will learn how to prepare a cash budget. In case of cash management, every business organization need to forecast their cash inflows and cash outflows. In order to forecast the cash inflows and outflows in a proper manner, every organization used to prepare a budget, and the budget is known as cash budget, which shows the expected cash receipts and expected cash payments with respect to future months. Let us understand first the given illustration with respect to cash budget. ಕೊಟ್ಟಿರುವಂಥ ಇಲಿಸ್ಟ್ರೇಷನನ್ನು ಗಮನಿಸಿ. ಈ ಇಲಿಸ್ಟ್ರೇಷನನ್ನು ನಾವು ಯಾವ ರೀತಿ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿ, ತದನಂತರ ಕೆಲವು ವರ್ಕಿಂಗ್ ನೋಟನ್ನು ಅವಶ್ಯಕತೆ ಇದ್ದರೆ ವರ್ಕಿಂಗ್ ನೋಟನ್ನು ಮಾಡ್ಕೋಬೇಕು. ಆಮೇಲೆ ಕ್ಯಾಶ್ ಬಜೆಟನ್ನು ಪ್ರಿಪೇರ್ ಮಾಡಬೇಕು. ಕ್ಯಾಶ್ ಬಜೆಟ್ ಅನ್ನೋದನ್ನು ಪ್ರಿಪೇರ್ ಮಾಡುವಂಥದ್ದು ವೆಲ್ ಇನ್ ಅಡ್ವಾನ್ಸ್. ವೆನ್ ಎವರ್ ವಿ ಸೇ ಇಟ್ಸ್ ಎ ಬಜೆಟ್, ಇಟ್ ಈಸ್ ನಥಿಂಗ್ ಬಟ್ ಇಟ್ಸ್ ಎ ಪ್ಲಾನ್ ಆಫ್ ಆ್ಯಕ್ಷನ್. When it is a plan of action, it's a future-oriented transactions. All future-oriented transactions are taken into account and predicted, estimated, and depending upon which the company will prepare itself for future activities. ಇಲ್ಲೂ ಕೂಡ ಅಷ್ಟೇ, ಮುಂದಿನ ದಿನಗಳಲ್ಲಿ ಕ್ಯಾಶ್ಗೆ ಸಂಬಂಧಪಟ್ಟಂಥ ಇನ್ಫ್ಲೋಸ್ ಎಷ್ಟಾಗ್ಬೋದು, ಕ್ಯಾಶ್ಗೆ ಸಂಬಂಧಪಟ್ಟಂಥ ಔಟ್ಫ್ಲೋಸ್ಗಳೇನಾಗ್ಬೋದು, ಯಾವ ಮಂತಲ್ಲಿ ನಮಗೆ ಎಕ್ಸಸ್ ಆಫ್ ಕ್ಯಾಶ್ ಇರುತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸು, ಯಾವ ಒಂದು ಮಂತಲ್ಲಿ ಶಾರ್ಟೇಜ್ ಆಫ್ ಕ್ಯಾಶ್ ಬ್ಯಾಲೆನ್ಸ್ ಆಗಬಹುದು, ಈ ಎಲ್ಲ ಅಂಶಗಳನ್ನು ನಾವು ಗಮನಿಸೋ ದೃಷ್ಟಿಯಿಂದ ನಮಗೆ ಒಂದು ಕ್ಯಾಶ್ ಬಜೆಟನ್ನು ಪ್ರಿಪೇರ್ ಮಾಡಿಕೊಂಡಾಗ ತಯಾರಿ ಮಾಡ್ಕೊಳ್ಳೋದಕ್ಕೆ ಮುಂದಿನ ದಿನಕ್ಕೆ ಸಂಸ್ಥೆಗೆ ಅವಕಾಶ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂಥ ಇಲಿಸ್ಟ್ರೇಷನ್ನ ಮೊದಲಿಗೆ ಗಮನಿಸೋಣ. From the following information relate to Raj Sales Limited, prepare a cash budget for 3 months ending October 2021. Andre, only for 3 months we need to prepare a cash budget. And the last month should be the October 2021. Andre, naven madbeku August, September and October. These 3 months budget is to be prepared. ನಮಗೆ ಮಾಹಿತಿ ಕೊಟ್ಟಿರ್ತಾರೆ. ಬೇಕಾಗಿರೋದು ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಕ್ಯಾಶ್ ಬಜೆಟ್ಟು ಆಗಸ್ಟು, ಸೆಪ್ಟೆಂಬರ್ ಆ್ಯಂಡ್ ಅಕ್ಟೋಬರ್ಗಾಗಿದ್ದರೂ ಕೂಡ ಅದರ ಹಿಂದಿನ ಕೆಲವು ಇನ್ಫಾರ್ಮೇಷನ್ನು ಅಥವಾ ಅಕ್ಟೋಬರ್ ನಂತರದ ಕೆಲವು ಇನ್ಫಾರ್ಮೇಷನನ್ನು ಕೂಡ ನಮಗೆ ಕೊಟ್ಟಿರಬಹುದು. ಅದು ಕೊಟ್ಟಿರೋದಕ್ಕೆ ಕೆಲವು ಕಾರಣ ಕೂಡ ಇರುತ್ತೆ. ಸೊ ನಾವು ಅದನ್ನು ಮುಂದಿನ ವರ್ಕಿಂಗ್ ನೋಟ್ಸ್ಗಳಲ್ಲಿ ಮಾಡುವಾಗ ಗೊತ್ತಾಗುತ್ತೆ. ಸೊ ಈಗೇನು ಕೊಟ್ಟಿದ್ದಾರೆ ಅಂತ ಫಸ್ಟ್ ಗಮನಿಸೋಣ. 5 ತಿಂಗಳ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. There are 5 months information is provided, month from June to October. The sales values of each month is given: 40,000, 42,000, 46,000, 50,000 and 60,000. This is the total sales of the respective months. At the same time, purchases is also given. Purchase of materials. ಸಂಸ್ಥೆ ಮಾಡಿರುವಂಥದ್ದು ಪರ್ಟಿಕ್ಯುಲರ್ ಮಂತ್ ಏನಿದೆಯೋ ಆ ಮಂತ್ನ ಎದುರುಗಡೆ ಎಷ್ಟೆಷ್ಟು ವರ್ತ್ ಆಫ್ ಮೆಟೀರಿಯಲ್ಸ್ಗಳನ್ನು ಪರ್ಚೇಸ್ ಮಾಡಿದೆ ಸಂಸ್ಥೆ ಅನ್ನೋದನ್ನು ಪರ್ಚೇಸ್ ವ್ಯಾಲ್ಯೂನಲ್ಲಿ ತಿಳಿಸಿದ್ದಾರೆ. ವೇಜಸ್ ಕೂಡ ಕೊಟ್ಟಿದ್ದಾರೆ ಸಂಸ್ಥೆಯವರು. ಆ ಮಂತಲ್ಲಿ ಎಷ್ಟು ವೇಜಸ್ ಎಕ್ಸ್ಪೆನ್ಸಸ್ ಇನ್ಕರ್ ಆಗಬಹುದು ಅನ್ನೋದಕ್ಕೆ ಇಲ್ಲಿ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈವನ್ ಫಾರ್ ಇನ್ ಕೇಸ್ ಆಫ್ ಓವರ್ ಹೆಡ್ಸ್ ಆಲ್ಸೋ ಅದರ್ ಎಕ್ಸ್ಪೆನ್ಸಸ್ ಫ್ರಮ್ ಜೂನ್ ಟು ಅಕ್ಟೋಬರ್, ದ ಡೀಟೇಲ್ಸ್ ಆಫ್ ವೇರಿಯಸ್ ಪ್ರೊಜೆಕ್ಟೆಡ್ ಓವರ್ ಹೆಡ್ ಎಕ್ಸ್ಪೆಂಡಿಚರ್ಸ್ ಆರ್ ಗಿವನ್. Now adjustments. In case of adjustments, many adjustments are given. One by one we will analyze what is the importance of each adjustment. Expected cash balance is given as on 1/8/2021. That is ಫಸ್ಟ್ ಮಂತ್ ನಾವೇನು ಪ್ರಿಪೇರ್ ಮಾಡಬೇಕಾಗಿದೆ ಆಗಸ್ಟ್ಗೆ ಅಂತ, ಆ ಆಗಸ್ಟ್ಗೆ ಬೇಕಾಗಿರುವಂತಹ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶನ್ನು ಕೊಟ್ಟಿದ್ದಾರೆ. ಇದನ್ನು ಫಸ್ಟ್ ಆಗಸ್ಟ್ ಅಂತ ಹೇಳಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಆಗಸ್ಟ್ ಅಂತ ತೊಗೋಬೋದು. 10,000 rupees ಎಕ್ಸ್ಪೆಕ್ಟೆಡ್ ಕ್ಯಾಶ್ ಬ್ಯಾಲೆನ್ಸ್ ನಮ್ಮ ಕೈಲಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸೇಲ್ಸ್ಗೆ ಸಂಬಂಧಪಟ್ಟಂಥ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿದ್ದಾರೆ ಅಂದರೆ, ಔಟ್ ಆಫ್ ಟೋಟಲ್ ಸೇಲ್ಸ್, ದಿಸ್ ಇಸ್ ದಿ ಟೋಟಲ್ ಸೇಲ್ಸ್ ಅಮೌಂಟ್. ಓಕೆ, ಔಟ್ ಆಫ್ ಟೋಟಲ್ ಸೇಲ್ಸ್ 50% ವಿಲ್ ಬಿ ಕ್ಯಾಶ್ ಸೇಲ್ಸ್. 40,000 ಫಾರ್ ಎಕ್ಸಾಂಪಲ್ ಜೂನ್ ಮಂತಲ್ಲಿ ಸೇಲ್ ಆಗಿದೆ. ಔಟ್ ಆಫ್ 40,000 50% ಆಫ್ ದಿಸ್ ಸೇಲ್ ವಿಲ್ ಬಿ ಟೇಕನ್ ಆ್ಯಸ್ ಕ್ಯಾಶ್ ಸೇಲ್ಸ್. ಅಂದರೆ ಏನರ್ಥ, 40,000ನಲ್ಲಿ 50% ಅಂತಂದರೆ 20,000. ಸೊ 20,000 rupees ಕ್ಯಾಶ್ ಸೇಲ್ಸ್. There is a difference between cash sales and the credit sales.
ವೆನ್ ಎವರ್ ವಿ ಸೇ ಇಟ್ಸ್ ಎ ಕ್ಯಾಶ್ ಸೇಲ್ಸ್ ಆದ ತಕ್ಷಣ ನಮಗೆ ಹಣ ಬರುತ್ತೆ, ಅಮೌಂಟು ಇಮಿಡಿಯೇಟ್ಲಿ ಕಸ್ಟಮರ್ಸಿಂದ ಅಮೌಂಟ್ ಬರುತ್ತೆ, ಅದು ಕ್ಯಾಶ್ ಇನ್ಫ್ಲೋಸ್ ಇಮಿಡಿಯೇಟ್ಲಿ ಆಗುತ್ತೆ ಅಂತ ಅರ್ಥ. ಕ್ಯಾಶ್ ಬಜೆಟ್ ಮಾಡ್ತಿರೋದ್ರಿಂದ ಕ್ರೆಡಿಟ್ ಸೇಲ್ಸ್ ಆ್ಯಂಡ್ ಕ್ಯಾಶ್ ಸೇಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಆದರೆ ರಿಮೈನಿಂಗ್ 50% ಏನು, ದ ಬ್ಯಾಲೆನ್ಸ್ 50% ಆನ್ ಕ್ರೆಡಿಟ್ ಅಂತ ಹೇಳಿದ್ರು. ಅಂದರೆ 40,000ನಲ್ಲಿ 20,000 ಕ್ಯಾಶ್ ಸೇಲ್ಸ್, ಅಂದರೆ ಸೇಲ್ ಮಾಡಿದ ತಕ್ಷಣ 20,000 ರೂಪಾಯಿ ಇಮಿಡಿಯೇಟ್ಲಿ ಸಿಗುತ್ತೆ ಗುಡ್ ಸೇಲ್ ಆದ ತಕ್ಷಣ. ಇನ್ನು ರಿಮೈಂಡರ್ 50% ಅಂದರೆ ಇನ್ನು ರಿಮೈಂಡರ್ 20,000 ಏನಿದೆ ಟೋಟಲ್ ಸೇಲ್ಸಲ್ಲಿ ಪಾರ್ಟ್, ಆ ಪಾರ್ಟ್ ಆಫ್ ಸೇಲ್ಸನ್ನು ಕ್ರೆಡಿಟ್ ಸೇಲ್ಸ್ ಅಂತ ಹೇಳಿದ್ರು. ವೆನೆವರ್ ಇಟ್ ಈಸ್ ಎ ಕೇಸ್ ಆಫ್ ಕ್ರೆಡಿಟ್ ಸೇಲ್ಸ್, ಎ ಟೈಮ್ ಶುಡ್ ಬಿ ಗಿವನ್ ಫಾರ್ ಕಸ್ಟಮರ್ಸ್. ನಾವೇ ಕೊಡ್ತಾ ಇದ್ದೀವಿ, ಸಾಲವಾಗಿ ಮಾರಾಟ ಮಾಡ್ತಾ ಇದ್ದೀವಿ ಗೂಡ್ಸನ್ನು, ಇಮಿಡಿಯೇಟ್ಲಿ ಕ್ಯಾಶ್ ಬರೋದಿಲ್ಲ, ಟೈಮ್ ಲಿಮಿಟನ್ನು ಕೊಡ್ತಾ ಇದ್ದೀವಿ. ಆ ಟೈಮ್ ಲಿಮಿಟ್ ಆದ ನಂತರ ಕಸ್ಟಮರ್ಸು ನಮಗೆ ಪೇಮೆಂಟನ್ನು ಮಾಡ್ತಾರೆ. ಸೊ ಆ ಟೈಮ್ ಲಿಮಿಟ್ ಏನು ಅಂತ ಮುಂದೆ ಹೇಳ್ತಾರೆ. ರಿಯಲೈಸ್ಡ್ ಫಾಲೋಯಿಂಗ್ 2 months ಆಫ್ ಸೇಲ್ಸ್, ಅಂದರೆ 2 ತಿಂಗಳ ಆದ ನಂತರ, ಸೇಲ್ ಆದ 2 ತಿಂಗಳು ಆದ ನಂತರ ನಮಗೆ ಏನಿದೆಯೋ ಕ್ರೆಡಿಟ್ ಸೇಲ್ಸ್ ಅಮೌಂಟು ಕಸ್ಟಮರ್ಸಿಂದ ಕಲೆಕ್ಷನ್ ಆಗುತ್ತೆ. ಕಸ್ಟಮರ್ಸ್ ಆರ್ ನಥಿಂಗ್ ಬಟ್ ಡೆಟಾರ್ಸ್. ಸೊ ಕಲೆಕ್ಷನ್ ಫ್ರಮ್ ಡೆಟಾರ್ಸು 50% ಆಗುತ್ತೆ. ಯಾವಾಗ ಅಂದರೆ ಯಾವ ಮಂತಲ್ಲಿ ಸೇಲ್ ಆಗುತ್ತೋ ಆ ಮಂತಲ್ಲಿ ದುಡ್ಡು ಸಿಗೋದಿಲ್ಲ. ಯಾವ ಮಂತಲ್ಲಿ ಸೇಲ್ ಆಗುತ್ತೋ ಅದಾಗಿ 2 ತಿಂಗಳ ನಂತರ ದುಡ್ಡು ಸಿಗುತ್ತೆ. ಅಂದರೆ ನಮ್ಮ ಎಕ್ಸಾಂಪಲ್ನಲ್ಲಿ ಇವಾಗ ಏನಾಯ್ತು, ಇಲ್ಲಿ 40,000 ರೂಪೀಸ್, ಅದರಲ್ಲಿ 20,000 ರೂಪಾಯಿ ಕ್ಯಾಶ್ ಸೇಲ್ಸ್ ಅಂತಾಯಿತು 50%, ಇನ್ನು ರಿಮೈಂಡರ್ 50% 20,000 ರೂಪಾಯಿ ಕ್ರೆಡಿಟ್ ಸೇಲ್ಸ್ ಆಯಿತು. ಆ 20,000 ರೂಪಾಯಿ ಸೇಲ್ಸ್ದು ಕ್ರೆಡಿಟ್ ಸೇಲ್ಸ್ ಅಮೌಂಟು ಬರೋದು ಯಾವಾಗ ಅಂದರೆ ಆಫ್ಟರ್ 2 months ಆಫ್ ಸೇಲ್. ಅಂದರೆ ಜೂನಲ್ಲಿ ಸೇಲ್ ಆಗಿದೆಯಲ್ಲ ಕ್ರೆಡಿಟ್ ಸೇಲ್ಸ್ 20,000, ಆ 20,000 ದುಡ್ಡು ಬರೋದು ಎಲ್ಲಿ ಅಂದರೆ 1 and 2 ಆಗಸ್ಟ್ ಎಂಡಿಗೆ ಬರುತ್ತೆ. 2 months ಆಫ್ ಸೇಲ್ಸ್ಲಿ ಬರುತ್ತೆ. ಸೊ ಜೂನಲ್ಲಿ ಆದಮೇಲೆ 2 ತಿಂಗಳಾಗುತ್ತಲ್ಲ ಆಗಸ್ಟ್ಗೆ, ಇಲ್ಲಿ ನಮಗೆ 20,000 ರೂಪಾಯಿ ಕ್ಯಾಶ್ ಬರುತ್ತೆ ಇನ್ಫ್ಲೋ. ಎಲ್ಲಿಂದ? ಕಸ್ಟಮರ್ಸಿಂದ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ಒಂದು ವರ್ಕಿಂಗ್ ನೋಟ್ ಕೂಡ ಮಾಡ್ತೀವಿ. ಇದನ್ನು ಗಮನಿಸ್ಕೊಂಡು ಅಮೌಂಟನ್ನು ಕ್ಯಾಶ್ ಬಜೆಟ್ನಲ್ಲಿ ಬರೆಯೋದಕ್ಕೆ ವರ್ಕಿಂಗ್ ನೋಟ್ನ ಸಹಾಯ ಪಡಿಬೇಕಾಗುತ್ತೆ. ಮುಂದೆ ಲ್ಯಾಗ್ ಇನ್ ಪೇಮೆಂಟ್ ಆಫ್ ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಇಸ್ 1 month ಅಂತ ಹೇಳಿದ್ರು. ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಅಂತ ಏನು ಕೊಟ್ಟಿದ್ದಾರೆ ಡೇಟಾ, ಇದಕ್ಕೆ ನಮಗೆ ಲ್ಯಾಗ್ ಇನ್ ಪೇಮೆಂಟ್ ಅಂತ ಹೇಳಿದ್ದಾರೆ. ಅಂದರೆ ಯಾವ ಮಂತಲ್ಲಿ ಪರ್ಚೇಸ್ ಮಾಡ್ತೀವೋ ಆ ಮಂತಲ್ಲೇ ಪೇಮೆಂಟ್ ಮಾಡಲ್ಲ. ನಾವೇ ಕ್ರೆಡಿಟಾಗಿ ತೊಗೊಂಡಿದ್ದೀವಿ ಮೆಟೀರಿಯಲ್ಸನ್ನು ಸಪ್ಲೈಯರ್ಸಿಂದ, ಸಾಲವಾಗಿ ನಾವೇ ಪರ್ಚೇಸ್ ಮಾಡಿದ್ದೀವಿ. ನಾವು ದುಡ್ಡು ಕೊಡೋದು ಯಾವಾಗ ಅಂದರೆ ಜೂನಲ್ಲಿ ಪರ್ಚೇಸ್ ಮಾಡಿದ್ರೆ ಆಫ್ಟರ್ 1 month ಅಂತ ಹೇಳಿದ್ದಾರೆ. 1 month ಮೆಟೀರಿಯಲ್ಸ್ ಲ್ಯಾಗ್ ಇನ್ ಪೇಮೆಂಟ್ ಆಗಿದ್ಮೇಲೆ ಜೂನಲ್ಲಿ ಪರ್ಚೇಸ್ ಆದರೆ ಪೇಮೆಂಟ್ ಮಾಡೋದು ಈ ದುಡ್ಡು ಜುಲೈನಲ್ಲಿ ಪರ್ಚೇಸ್ ಆಗಿರೋ ವ್ಯಾಲ್ಯೂ ಆಫ್ ಮೆಟೀರಿಯಲ್ಸ್ಗೆ ದುಡ್ಡು ಕೊಡೋದು ಆಗಸ್ಟ್ನಲ್ಲಿ ಪರ್ಚೇಸ್ ಮಾಡಿರುವಂಥ ಮೆಟೀರಿಯಲ್ಸ್ಗೆ ಸೆಪ್ಟೆಂಬರಲ್ಲಿ ದುಡ್ಡು ಕೊಡ್ತೀವಿ. ಸೆಪ್ಟೆಂಬರ್ನಲ್ಲಿ ಪರ್ಚೇಸ್ ಮಾಡುವಂಥ 20,000 ರೂಪಾಯಿ ಮೆಟೀರಿಯಲ್ಸ್ಗೆ ಪೇಮೆಂಟ್ ಮಾಡೋದು ಅಕ್ಟೋಬರ್ನಲ್ಲಿ ಪರ್ಚೇಸ್ ಮಾಡೋದಕ್ಕೆ ಪೇಮೆಂಟ್ ಮಾಡುವಂಥದ್ದು ನೆಕ್ಸ್ಟ್ ನವಂಬರಲ್ಲಿ. ಸೊ ಈ ಆರ್ಡ್ರಲ್ಲಿ ನಾವು ಪೇಮೆಂಟನ್ನು ತೋರಿಸ್ಕೋಬೇಕಾಗುತ್ತೆ. ಕ್ಯಾಶ್ ಔಟ್ಫ್ಲೋನ ತೋರಿಸ್ಬೇಕು ಅಂದಾಗ ನಾವು ಯಾವ ಮಂತ್ಗೆ ಬರಿತಿದ್ದೀವಿ ಅಂತ ನೋಡ್ಕೋಬೇಕು. ಯಾವ ಮಂತ್ದು ದುಡ್ಡನ್ನು ಯಾವ ಮಂತಲ್ಲಿ ಕೊಡ್ತಾ ಇದ್ದೀವಿ ಅನ್ನೋದನ್ನು ಗಮನ ಹರಿಸ್ಬೇಕು. ಹಾಗೆ ವೇಜಸ್ ಆ್ಯಂಡ್ ಓವರ್ ಹೆಡ್ಸ್ ಆರ್ ಟು ಬಿ ಪೇಯ್ಡ್ ಇನ್ ದಿ ನೆಕ್ಸ್ಟ್ ಮಂತ್ ಅಂತ ಅಂದರು. ಅಂದರೆ ಯಾವ ಮಂತಲ್ಲಿ ಪೇಮೆಂಟ್ ಆಗುತ್ತೆ, ಯಾವ ಮಂತಲ್ಲಿ ಇನ್ಕರ್ ಆಗುತ್ತೆ ವೇಜಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವೋ ಅಲ್ಲೇ ಪೇಮೆಂಟ್ ಮಾಡೋದಿಲ್ಲ, ಅದ್ರ ನೆಕ್ಸ್ಟ್ ಮಂತ್ ಮಾಡ್ತೀವಿ ಅಂತ ಅರ್ಥ. ಅಂದರೆ ಜೂನಲ್ಲಿ ಆಗಿರುವಂಥ ವೇಜಸ್ ಚಾರ್ಜಸ್ಸು ಜುಲೈನಲ್ಲಿ ಕೊಡ್ತೀವಿ, ಜುಲೈನಲ್ಲಿ ಆಗಿರೋ ವೇಜಸ್ ಚಾರ್ಜಸ್ಸು ಆಗಸ್ಟಲ್ಲಿ ಕೊಡ್ತೀವಿ, ಆಗಸ್ಟಲ್ಲಿ ವೇಜಸ್ ಚಾರ್ಜಸ್ಸು ಸೆಪ್ಟೆಂಬರಲ್ಲಿ ಪೇಮೆಂಟ್ ಮಾಡ್ತೀವಿ, ಸೆಪ್ಟೆಂಬರಲ್ಲಿ ಆಗಿರುವಂಥ ವೇಜಸ್ಸನ್ನು ಅಕ್ಟೋಬರಲ್ಲಿ ಪೇಮೆಂಟ್ ಮಾಡ್ತೀವಿ. ಸೊ ಈ ಆರ್ಡ್ರ್ನಲ್ಲಿ ನಾವು ಪೇಮೆಂಟನ್ನು ತೋರಿಸ್ಕೋಬೇಕಾಗುತ್ತೆ ಕ್ಯಾಶ್ ಬಜೆಟ್ ಮಾಡುವಾಗ. ಸೇಮ್ ಥಿಂಗ್ ಫಾರ್ ಓವರ್ ಹೆಡ್ಸ್. ಜೂನ್ದು ಓವರ್ ಹೆಡ್ಸು ಜುಲೈಗೆ 1 month ಅಂತ ಹೇಳಿದಾರಲ್ಲ, ನೆಕ್ಸ್ಟ್ ಮಂತ್ ಅಂತ ಪೇಮೆಂಟು. ಸೊ ಅದಕ್ಕೆ ಜೂನ್ದು ನೆಕ್ಸ್ಟ್ ಮಂತು ಜುಲೈಲಿ ಕೊಡೋದು, ಜುಲೈನಲ್ಲಿ ಆಗಿರುವಂಥ ಓವರ್ ಹೆಡ್ಸು ನೆಕ್ಸ್ಟ್ ಆಗಸ್ಟಲ್ಲಿ. ಸೊ ಆನ್ ಅದೇ ರೀತಿ ನಾವು ಮುಂದೆ ಕ್ಯಾಲ್ಕುಲೇಷನ್ಸ್ನ ಮಾಡಿ ಬರೀಬೇಕಾಗುತ್ತೆ. ಇದಾದ ನಂತರ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ₹7,500 ಡ್ಯೂ ಇನ್ ದಿ ಮಂತ್ ಆಫ್ ಅಕ್ಟೋಬರ್ 2021 ಅಂತಂದರು. ಅಂದರೆ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದಾರೆ, ಅಕ್ಟೋಬರ್ 2021ನಲ್ಲಿ ₹7,500 ಕೊಡಬೇಕು. ಯಾವುದಕ್ಕೆ ಕೊಡಬೇಕು ಅಂತಂದರೆ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಅಂತ ಪೇಮೆಂಟ್ ಮಾಡಬೇಕು. ಸೊ ಇದು ಪೇಮೆಂಟ್ ಆದ್ದರಿಂದ ಕ್ಯಾಶ್ ಔಟ್ಫ್ಲೋ ಪೇಮೆಂಟ್ ಇದನ್ನು ನಾವು ಪೇಮೆಂಟ್ ಜಾಗದಲ್ಲಿ ಬರೆದು ತೋರಿಸ್ಕೋಬೇಕಾಗುತ್ತೆ. ಯಾವ ಮಂತ್ಗೆ ಮಾತ್ರ ಬರೀಬೇಕು ಅಂದರೆ ಅಕ್ಟೋಬರ್ 2021 ಮಾತ್ರ ₹7,500 ತೋರಿಸ್ಕೋಬೇಕು. ಹಾಗೆಯೇ ನೆಕ್ಸ್ಟು ಡಿವಿಡೆಂಡ್ ಅಂತ ಪೇಮೆಂಟ್ ಮಾಡ್ತಾರೆ, ₹15,000 ಅಂತ ಹೇಳ್ಕೊತಾ ಇದ್ದಾರೆ. ಯಾವ ಮಂತಲ್ಲಿ ಪೇಮೆಂಟ್ ಮಾಡ್ಬೋದು ಅನ್ನೋದನ್ನು ಪ್ರಿಡಿಕ್ಟ್ ಮಾಡಿದ್ದಾರೆ, ಅಕ್ಟೋಬರ್ 2021. ಸೊ ₹15,000 ಪೇಮೆಂಟ್ ಇದು ಈಕ್ವಿಟಿ ಕ್ಯಾಪಿಟಲ್ ಮೇಲೆ, ಅದನ್ನು ಅಕ್ಟೋಬರ್ನಲ್ಲಿ ಬರೆದು ತೋರಿಸ್ಕೋಬೇಕು. ಕ್ಯಾಶ್ ಔಟ್ಫ್ಲೋ ಅಥವಾ ಪೇಮೆಂಟ್ ಅನ್ನೋದನ್ನು ಬರೀಬೇಕು.
ಹಾಗೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ರಿಸೀವಬಲ್ ಅಂತ ಕೊಟ್ಟರು ಇನ್ ದಿ ಮಂತ್ ಆಫ್ ಅಕ್ಟೋಬರ್ 2021 ₹10,000 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ರಿಸೀವಬಲ್ ಅಂದರೆ ಬರುತ್ತೆ ದುಡ್ಡು, ಇನ್ಫ್ಲೋ ಆಗುತ್ತೆ, ಕ್ಯಾಶು ಇನ್ಫ್ಲೋ ಆಗುತ್ತೆ ಅಂದಾಗ ರಿಸಿಪ್ಟ್ಸ್ ಅಂತ ತೊಗೋಬೇಕು. ಸೊ ಈ ಮಂತಲ್ಲಿ ಅಕ್ಟೋಬರ್ನಲ್ಲಿ ₹10,000 ದುಡ್ಡು ಬರುವಂಥದ್ದಿದೆ, ಅದು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್. ಸೊ ನಾವು ಕ್ಯಾಶ್ ಬಜೆಟ್ನಲ್ಲಿ ಬರೆಯುವಾಗ ಏನೇನು ದುಡ್ಡು ಬರುತ್ತೋ ಇನ್ಫ್ಲೋ ಅಂತ ಕ್ಯಾಶು ಅದನ್ನೆಲ್ಲ ಎಕ್ಸ್ಪೆಕ್ಟೆಡ್ ಕ್ಯಾಶ್ ರಿಸಿಪ್ಟ್ಸ್ ಅಂತ ತೊಗೋತೀವಿ. ಆಮೇಲೆ ಯಾವ್ಯಾವುದನ್ನು ನಾವು ದುಡ್ಡು ಕೊಡಬೇಕಾಗುತ್ತೆ ಎಕ್ಸ್ಪೆಂಡಿಚರ್ ಅಂತ ಊಹೆ ಮಾಡ್ತಾ ಇದ್ದೀವೋ ಅದನ್ನೆಲ್ಲ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಪೇಮೆಂಟ್ಸ್ ಅಂತ ತೊಗೋತೀವಿ. ಇವೆರಡರ ನಡುವಿನ ವ್ಯತ್ಯಾಸನೇ ಆ ಮಂತ್ನಲ್ಲಿ ಇರುವಂಥ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶು. ಅದು ಪಾಸಿಟಿವ್ ಆಗಿರುತ್ತಾ, ನೆಗೆಟಿವ್ ಆಗಿರುತ್ತಾ, ಶಾರ್ಟೇಜ್ ಇದೆಯಾ, ಎಕ್ಸಸ್ ಇದೆಯಾ, ಅದಕ್ಕೆ ಸ್ಟ್ರಾಟಜೀಸ್ ಏನು, ಯಾವ ರೀತಿ ನಾವು ಅದನ್ನು ಸರ್ಪ್ಲಸ್ ಕ್ಯಾಶನ್ನು ಇನ್ವೆಸ್ಟ್ ಮಾಡ್ಬೋದು ಅನ್ನೋದನ್ನು ಕ್ಯಾಶ್ ಮ್ಯಾನೇಜ್ಮೆಂಟ್ ಥಿಯರಿ ಕೂಡ ಈಗಾಗಲೇ ಸ್ಟಡಿ ಮೆಟೀರಿಯಲ್ಸ್ ನಿಮಗೆ ಒದಗಿಸ್ಕೊಟ್ಟಿರುವಂಥದ್ದು ಅಲ್ಲಿ ಕೂಡ ಸಿಗುತ್ತೆ. ಅದು ಸ್ಟ್ರಾಟಜೀಸ್ ಫಾರ್ ಮ್ಯಾನೇಜಿಂಗ್ ಸರ್ಪ್ಲಸ್ ಕ್ಯಾಶ್ ಆರ್ ಶಾರ್ಟೇಜ್ ಆಫ್ ಕ್ಯಾಶ್ ಅದನ್ನು ನಾವು ಅಲ್ಲಿ ಓದಿದ್ವಿ. ಇಲ್ಲಿ ಹೇಗೆ ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನು ಇಲ್ಲಸ್ಟ್ರೇಷನ್ ಮುಖಾಂತರ ನಾವು ತಿಳ್ಕೊತಾ ಇದ್ದೀವಿ. ಸೊ ಈಗ ಒಂದು ಅಡ್ವೈಸ್ ಏನು ಅಂತಂದರೆ, ಮೊದಲು ಈ ಒಂದು ಇಲ್ಲಸ್ಟ್ರೇಷನನ್ನು ಬರ್ಕೊಳ್ಳಿ. ಈಗಿಷ್ಟು ನಾನೇನು ಹೇಳಿದ್ದೀನಿ ಅದನ್ನು ಸ್ವಲ್ಪ ನೆನಪನ್ನಲ್ಲೂ ಕೂಡ ಇಟ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ವರ್ಕಿಂಗ್ ನೋಟು ಮತ್ತು ಅಮೌಂಟು ಆ ಮಂತ್ಗೆ ಬರೋಲ್ಲ ಅನ್ನೋದು ಇಲ್ಲಿ ಗೊತ್ತಿರಬೇಕು. ಇಲ್ಲೇನು ನಾವು ಚರ್ಚೆ ಮಾಡಿದ್ವಿ ಇದುವರೆಗೂ ಅದನ್ನು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡಿರಬೇಕು. ಫಸ್ಟ್ ಇಲ್ಲಸ್ಟ್ರೇಷನ್ಸನ್ನು ಪಾಸ್ ಮಾಡಿ ವಿಡಿಯೋನ ಬರ್ಕೊಂಬಿಡಿ. ಅದಾದ ನಂತರ ಸೊಲ್ಯೂಷನ್ ಪಾರ್ಟ್ ಏನಿದೆ ಅದನ್ನು ನಾವು ಮಾಡೋಣ. ಮೊದಲೇ ಕ್ಯಾಶ್ ಬಜೆಟ್ ಮಾಡೋಕ್ಕಿಂತ ಒಂದು ವರ್ಕಿಂಗ್ ನೋಟನ್ನು ಮಾಡೋಣ. ಯಾಕಂದರೆ ಸೇಲ್ಸಿಗೆ ಸಂಬಂಧಪಟ್ಟಂತೆ ಕೆಲವೊಂದು 50% ಕ್ಯಾಶ್ ಸೇಲ್ಸ್, 50% ಕ್ರೆಡಿಟ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದೊಂದಕ್ಕೆ ನಾವು ವರ್ಕಿಂಗ್ ನೋಟನ್ನು ಮಾಡೋಣ. ಸೊ ಮೂವಿಂಗ್ ಆನ್ ಟು ವರ್ಕಿಂಗ್ ನೋಟ್ ಆನ್ ಸೇಲ್ಸ್. ಅವರೇ ಕೊಟ್ಟಿದ್ದಾರೆ ಗಿವನ್ ಏನು, ಔಟ್ ಆಫ್ ಟೋಟಲ್ ಸೇಲ್ಸ್ 50% ವಿಲ್ ಬಿ ಕ್ಯಾಶ್ ಸೇಲ್ಸ್ ಆ್ಯಂಡ್ ದ ಬ್ಯಾಲೆನ್ಸ್ 50% ಆನ್ ಕ್ರೆಡಿಟ್. ರಿಯಲೈಸ್ಡ್ ಫಾಲೋಯಿಂಗ್ 2 months ಆಫ್ ಸೇಲ್ಸ್. ಈ ಕ್ರೆಡಿಟ್ ಸೇಲ್ಸು ಬರೋದು ದುಡ್ಡು 2 ತಿಂಗಳ ಆದ ನಂತರ, ಸೇಲ್ ಆಗಿ 2 ತಿಂಗಳ ಆದ ನಂತರ. ಸೊ ಈಗ 1 by 1 ನಮಗೇನು ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ, ಮೊದಲು ಯಾವುದು ಕೊಟ್ಟಿದ್ರು ಸೇಲ್ಸು, ಜೂನ್ ಮಂತ್ ಕೊಟ್ಟಿದ್ರು. ಸೊ ಸೇಲ್ಸ್ ಫಾರ್ ದಿ ಮಂತ್ ಆಫ್ ಜೂನ್, ಫಾರ್ ದಿ ಮಂತ್ ಆಫ್ ಜೂನ್ಗೆ ಸೇಲ್ಸ್ ಎಷ್ಟಿತ್ತು, ₹40,000 ಅಮೌಂಟು ಕೊಟ್ಟಿದ್ರು ಅವ್ರ ಇಲ್ಲಸ್ಟ್ರೇಷನಲ್ಲಿ. ಅದನ್ನು ಬರ್ಕೊಳ್ಳೋದು. ಈ 40,000ದಲ್ಲಿ ಏನು ಹೇಳಿದ್ವಿ, 50% ಕ್ಯಾಶ್ ಸೇಲ್ಸ್ ಅಂತ ಹೇಳ್ಕೊಂಡ್ವಿ. ಅಂದರೆ 50% ಆಫ್ ಕ್ಯಾಶ್ ಸೇಲ್ಸ್ ಅಂದರೆ ಇದ್ರದ್ದು 40,000ದ್ದು 50% ಅಂದರೆ ಎಷ್ಟು ಬರುತ್ತೆ, 20,000. ಇನ್ನು ಉಳಿದಂಥ ಅಮೌಂಟ್ ಏನಾಗಿರಬೇಕು, ಕ್ರೆಡಿಟ್ ಸೇಲ್ಸ್ ಆಗಿರಬೇಕು. ಇನ್ನು ರಿಮೈಂಡರ್ 50% ಉಳ್ಕೊಳುತ್ತಲ್ಲ, ಈ 50% ಅಂದರೆ 20,000 ಏನಾಗಿರ್ತದೋ ಕ್ರೆಡಿಟ್ ಸೇಲ್ಸ್. ಈ ಕ್ರೆಡಿಟ್ ಸೇಲ್ಸ್ ಅಂತ ಏನು 20,000, ಈ ಕ್ಯಾಶ್ ಸೇಲ್ಸ್ ಅಂತಂದರೆ ಈ ದುಡ್ಡು ಆ ತಿಂಗಳಲ್ಲೇ ಸಿಗುತ್ತೆ. ₹20,000 ಜೂನ್ ಮಂತಲ್ಲೇ ಸಿಕ್ಬಿಡುತ್ತೆ ದುಡ್ಡು ಸೇಲ್ಸ್ದು. ಈ ₹20,000 ಕ್ರೆಡಿಟ್ ಸೇಲ್ಸ್ ದುಡ್ಡು ಜೂನಲ್ಲೇ ಸಿಗಲ್ಲ. ಯಾವಾಗ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಕ್ರೆಡಿಟ್ ಸೇಲ್ಸು ರಿಯಲೈಸ್ಡ್ ಫಾಲೋಯಿಂಗ್ 2 months ಆಫ್ ಸೇಲ್. ಜೂನ್ ಆಗಿ 2 ತಿಂಗಳ ನಂತರ ಈ ₹20,000 ಕ್ರೆಡಿಟ್ ಸೇಲ್ಸ್ ಅಮೌಂಟ್ ವ್ಯಾಲ್ಯೂ ಸಿಗುತ್ತೆ. ಹಾಗಿದ್ಮೇಲೆ ಯಾವ ಮಂತಲ್ಲಿ ಸಿಗುತ್ತೆ ನಮಗೆ ಈ 20,000, ಜೂನ್ ಆದಮೇಲೆ ಜುಲೈ, ಆಗಸ್ಟ್. ಸೊ ದಿಸ್ 20,000 ವಿಲ್ ಬಿ ಕಲೆಕ್ಟೆಡ್ ಆಫ್ಟರ್ 2 months, ದಟ್ ಈಸ್ ಇನ್ ದಿ ಮಂತ್ ಆಫ್ ಆಗಸ್ಟಲ್ಲಿ ಸಿಗುತ್ತೆ. ಕ್ಯಾಶ್ ಬಜೆಟ್ ಮಾಡುವಾಗ ನಮಗೆ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂತ ಬರೀಬೇಕಾಗುತ್ತೆ. ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂದಾಗ ಕ್ರೆಡಿಟ್ಸಿಂದ ಆಗಸ್ಟ್ ಕಾಲಮ್ಗೆ ಎಷ್ಟು ಬರೀಬೇಕು ಅಮೌಂಟು, ₹20,000 ಬರುತ್ತೆ. ಇದು ಯಾವ ಮಂತದ ಸೇಲು ಅಂದರೆ ಜೂನ್ದು. ದುಡ್ಡು ಸಿಗೋದು ಎಲ್ಲಿ, ಆಗಸ್ಟ್. ನಾವು 3 months ಬಜೆಟ್ ಮಾಡ್ತೀವಿ, ಆಗಸ್ಟ್ಗೆ, ಸೆಪ್ಟೆಂಬರ್ಗೆ, ಅಕ್ಟೋಬರ್ಗೆ. ಸೊ ಆಗಸ್ಟ್ ಬರೆಯುವಾಗ ಗಮನ ಇಡಬೇಕು, ಈ ವರ್ಕಿಂಗ್ ನೋಟಲ್ಲಿ ₹20,000 ಕಲೆಕ್ಷನ್ ಫ್ರಮ್ ಡೆಟಾರ್ಸು ಬರೀಬೇಕಾಗುತ್ತೆ. ಸೊ ಆ ಒಂದು ಅಮೌಂಟನ್ನು ಎಷ್ಟು ಬರೀಬೇಕು ಕಾಲಮ್ನಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋ ದೃಷ್ಟಿಯಿಂದ ಏನು ಮಾಡ್ತಾ ಇದ್ದೀವಿ, ಈಗ ನಾವು ವರ್ಕಿಂಗ್ ನೋಟನ್ನು ಮಾಡಿ ತಿಳ್ಕೊತಾ ಇದ್ದೀವಿ. ಸೊ ನೆಕ್ಸ್ಟು ಸೆಕೆಂಡ್, 2ನೇ ಮಂತ್ದು ಯಾವುದಿದೆ, ಸೇಲ್ಸ್ ಫಾರ್ ದಿ ಮಂತ್ ಆಫ್ ಜುಲೈದು ಕೊಟ್ಟಿದ್ದಾರೆ. ₹42,000 ಇಸ್ ದಿ ಟೋಟಲ್ ಸೇಲ್ಸ್ ಫಾರ್ ದಿ ಮಂತ್ ಆಫ್ ಜುಲೈ. ಅದರಲ್ಲಿ 50% ಇಸ್ ಕ್ಯಾಶ್ ಸೇಲ್ಸ್, ಅಂದರೆ ₹21,000 ಇಸ್ ಕ್ಯಾಶ್ ಸೇಲ್ಸ್. ದ ರಿಮೈನಿಂಗ್ ಪಾರ್ಟ್ ಆಫ್ ₹21,000 ಇಸ್ ಕ್ರೆಡಿಟ್ ಸೇಲ್ಸ್. ಆ ರಿಮೈನಿಂಗ್ ಪಾರ್ಟ್ ಆಫ್ ₹21,000 ಕ್ರೆಡಿಟ್ ಸೇಲ್ಸ್ ಅಮೌಂಟು ಯಾವಾಗ ಸಿಗುತ್ತೆ, ಆಫ್ಟರ್ 2 months, ಅಂದರೆ ಜುಲೈ ಆದ ನಂತರ, ಜುಲೈ ಆದಮೇಲೆ ಆಗಸ್ಟ್ ಆ್ಯಂಡ್ ಸೆಪ್ಟೆಂಬರಲ್ಲಿ ದುಡ್ಡು ಸಿಗುತ್ತೆ. ಸೊ ವಿಲ್ ಬಿ ಕಲೆಕ್ಟೆಡ್, ದಿಸ್ ₹21,000 ವಿಲ್ ಬಿ ಕಲೆಕ್ಟೆಡ್ ಆಫ್ಟರ್ 2 months, ದಟ್ ಈಸ್ ಇನ್ ದಿ ಮಂತ್ ಆಫ್ ಸೆಪ್ಟೆಂಬರ್ನಲ್ಲಿ ದುಡ್ಡು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರತಿ ಮಂತ್ಗೂ ಕೂಡ ಈ ರೀತಿಯ ವರ್ಕಿಂಗ್ ನೋಟನ್ನು ಮಾಡ್ತಾ ಹೋಗಬೇಕು.
ಮೂರನೇದು ಯಾವುದಿದೆ, ಸೇಲ್ಸ್ ಫಾರ್ ದಿ ಮಂತ್ ಆಫ್ ಆಗಸ್ಟ್. ಆಗಸ್ಟ್ಗೆ 46,000 ಸೇಲ್ಸ್ ಇದೆ. 50% ಅಂತ ಹೇಳಿದ್ರೆ 23,000 ರೂಪೀಸ್ ಬರುತ್ತೆ. 50% 23,000 ಕ್ಯಾಶ್ ಸೇಲ್ಸ್ ಆದರೆ ಉಳಿದಂಥ 23,000 ಅಮೌಂಟ್ 50% ಅದು ರಿಮೈಂಡರು ಕ್ರೆಡಿಟ್ ಸೇಲ್ಸ್ ಆಗುತ್ತೆ. ಈ ಅಮೌಂಟು ಯಾವಾಗ ಸಿಗುತ್ತೆ, ಆಗಸ್ಟ್ ಆಗಿ 2 ತಿಂಗಳಾದ ನಂತರ, ಅಂದರೆ ಸೆಪ್ಟೆಂಬರ್ ಆ್ಯಂಡ್ ಅಕ್ಟೋಬರ್ ಮಂತ್ ಎಂಡಿಗೆ ಈ 23,000 ಅಮೌಂಟು ನಮಗೆ ಸಿಗುತ್ತೆ, ಕಲೆಕ್ಷನ್ ಆಗುತ್ತೆ ಅಂತ ಅರ್ಥ. ಸೊ ಈ 20,000 ಆಗಸ್ಟಲ್ಲಿ ಸಿಗುತ್ತೆ, 21,000 ಸೆಪ್ಟೆಂಬರಲ್ಲಿ ಸಿಗುತ್ತೆ, 23,000 ಅಕ್ಟೋಬರಲ್ಲಿ ಸಿಗುತ್ತೆ. ಇದೆಲ್ಲ ಏನು, ಕಲೆಕ್ಷನ್ ಫ್ರಮ್ ಡೆಟಾರ್ಸ್. ಕ್ರೆಡಿಟ್ ಸೇಲ್ಸ್ ಅಂತಂದರೆ ಕಸ್ಟಮರ್ಸಿಂದ ಬರುವಂಥದ್ದು ಇದು, ಅದನ್ನು ನಾವು ಅಲ್ಲಿ ಬರೀಬೇಕು. ಆಗಸ್ಟಲ್ಲೇ 23,000, ಈ 23,000 ಇದೆಯಲ್ಲ, ಇದೇನಿದು ಕ್ಯಾಶ್ ಸೇಲ್ಸ್, ಅದನ್ನು ಇನ್ಫ್ಲೋ ತೊಗೊಳ್ಳೇಬೇಕು. ನಾವು ಮಾಡೋದು ಆಗಸ್ಟಿಂದ ಶುರು ಮಾಡ್ತೀವಲ್ಲ ಬಜೆಟ್ಟು, ಆ ಬಜೆಟ್ ಶುರು ಮಾಡಿದಾಗ ಬಜೆಟ್ ಆಗಸ್ಟಲ್ಲಿ ಕ್ಯಾಶ್ ಸೇಲ್ಸ್ ಅಂತ 23,000 ಇನ್ಫ್ಲೋ ಇದೆ. ಅದೇ ರೀತಿ ಆಗಸ್ಟ್ನಲ್ಲಿ 20,000 ಕ್ರೆಡಿಟ್ ಸೇಲ್ಸ್ ಅಂತ ಜೂನ್ದು ದುಡ್ಡು ಬರುತ್ತೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಆಗಸ್ಟ್ದು ಆ ಮಂತಲ್ಲೇ ಬರುವಂಥ ದುಡ್ಡು ಕ್ಯಾಶ್ ಸೇಲ್ಸ್, ಮತ್ತು ಜೂನಲ್ಲಿ ಸೇಲ್ ಆಗಿರೋ ದುಡ್ಡು 20,000 ರೂಪಾಯಿ ಆಗಸ್ಟಲ್ಲಿ ಸಿಗುತ್ತೆ. ಈ ಕನೆಕ್ಟಿವಿಟಿನ ಅರ್ಥ ಮಾಡಿಕೊಂಡು ಕ್ಯಾಶ್ ಬಜೆಟನ್ನು ನಾವು ಮಾಡಬೇಕಾಗುತ್ತೆ. ಸೊ ಹೀಗೆ ಮುಂದೆ ಇನ್ನು ನೆಕ್ಸ್ಟು ಇನ್ನು ಸೆಪ್ಟೆಂಬರ್ಗೆ ಸಂಬಂಧಪಟ್ಟಂಥದ್ದು ವರ್ಕಿಂಗ್ ನೋಟ್ ಇದೆಯಲ್ಲ, ಅದನ್ನು ಮಾಡೋಣ. ಸೇಲ್ಸ್ ಫಾರ್ ದಿ ಮಂತ್ ಆಫ್ ಸೆಪ್ಟೆಂಬರ್ 50,000 ರೂಪೀಸ್ ಇದೆ. ಕ್ಯಾಶ್ ಸೇಲ್ಸ್ ಅಂತ 25,000 ರೂಪೀಸ್ ಆಗುತ್ತೆ. ಇನ್ನು ಉಳಿದಂಥ 25,000 ರೂಪೀಸ್ ಕ್ರೆಡಿಟ್ ಸೇಲ್ಸ್ ಆಗುತ್ತೆ. ಇದು ದುಡ್ಡು ಸಿಗುವಂಥದ್ದು ಸೆಪ್ಟೆಂಬರ್ ಆಗಿ 2 ತಿಂಗಳಾದ ನಂತರ ಅಂದಾಗ ಅದು ಅಕ್ಟೋಬರ್ ಆ್ಯಂಡ್ ನವಂಬರ್ಗೆ ಅಮೌಂಟು 25,000 ಕಲೆಕ್ಟ್ ಆಗುತ್ತೆ. ಬಟ್ ನಾವು ತೋರಿಸ್ಕೋಬೇಕು ವರ್ಕಿಂಗ್ ನೋಟ್ನಲ್ಲಿ, ನಾವು ಮಾಡೋದಿಲ್ಲ ಕ್ಯಾಶ್ ಬಜೆಟು ನವಂಬರ್ ತನಕ, ಅಕ್ಟೋಬರ್ಗೆ ಎಂಡ್ ಆಗುತ್ತೆ ನಮ್ಮ ಒಂದು ಕ್ಯಾಶ್ ಬಜೆಟ್ 3 ಮಂತ್ಸ್ದು. ಬಟ್ ಆದರೆ ವರ್ಕಿಂಗ್ ನೋಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಈ ದುಡ್ಡು ಯಾವಾಗ ಬರಬಹುದು ಅನ್ನೋದನ್ನು ಪ್ರಿಡಿಕ್ಟ್ ಮಾಡಿ ತೋರಿಸ್ತಾ ಇದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಆದರೆ ಸೆಪ್ಟೆಂಬರ್ ಮಂತ್ ಅಂತೂ ಬರಿತೀವಿ ನಾವು ಕ್ಯಾಶ್ ಬಜೆಟ್ನಲ್ಲಿ. ಆ ಸೆಪ್ಟೆಂಬರ್ ಬರೀಬೇಕು ಅಂತಂದಾಗ ಸೆಪ್ಟೆಂಬರ್ನಲ್ಲಿ ಕ್ಯಾಶ್ ಸೇಲ್ಸು 25,000 ರೂಪಾಯಿ ಬರುತ್ತಲ್ಲ, ಇದು ಈ ಮಂತ್ಗೆ ಸಂಬಂಧಪಟ್ಟಿದ್ದು, ಇದನ್ನು ಇಲ್ಲಿ ತೊಗೊಳ್ಳೇಬೇಕು. ಸೊ ಕ್ಯಾಶ್ ಸೇಲ್ಸ್ ಕನ್ಸಿಡರ್ ಆಗುತ್ತೆ. ಕ್ರೆಡಿಟ್ ಸೇಲ್ಸ್ದು ದುಡ್ಡು ಬರೋದು ನಮ್ಮ ಬೌಂಡ್ರಿ ರೇಂಜ್ ಆಫ್ ಕ್ಯಾಶ್ ಬಜೆಟ್ ಪ್ರಿಪ್ರೇಷನ್ ಏನಿದೆಯೋ ಅಕ್ಟೋಬರ್ ತನಕ ಅಷ್ಟೇ. ಇದು ದಾಟಿ ನವಂಬರಲ್ಲಿ ದುಡ್ಡು ಸಿಗುತ್ತೆ. ಇಂಟಿಮೇಟ್ ಮಾಡಿ ತೋರಿಸ್ತಾ ಇದ್ದೀವಿ ಅಷ್ಟೇ ನಾವು ವರ್ಕಿಂಗ್ ನೋಟ್ನಲ್ಲಿ ಯಾವಾಗ ಸಿಗ್ಬೋದು ಅಂತ. ಹಾಗೆ ಅಕ್ಟೋಬರ್ ಮಂತದ್ದು ಕೊಟ್ಟಿದ್ದಾರೆ ಸೇಲ್ಸು, ಅದು 60,000 ರೂಪೀಸ್ ಇದೆ. ಅದರಲ್ಲಿ 50% ಆ ಮಂತಲ್ಲೇ ನಮಗೆ ಕ್ಯಾಶ್ ಅಂತ ಸಿಕ್ಬಿಡುತ್ತೆ, 30,000 ರೂಪೀಸ್ ಕ್ಯಾಶ್ ಸೇಲ್ಸು. ರಿಮೈಂಡರ್ ಏನು ಕ್ರೆಡಿಟ್ ಸೇಲ್ಸ್ ಆಗುತ್ತೆ ಅಕ್ಟೋಬರ್ನಲ್ಲಿ, ಆ ಕ್ರೆಡಿಟ್ ಸೇಲ್ಸ್ದು ದುಡ್ಡು ಸಿಗೋದು ಯಾವಾಗ ಅಂತಂದರೆ ನವಂಬರ್ ಆ್ಯಂಡ್ ಡಿಸೆಂಬರ್, ಆಫ್ಟರ್ 2 ಮಂತ್ಸ್. ಸೊ ಡಿಸೆಂಬರ್ನಲ್ಲಿ ದುಡ್ಡು ಸಿಗುತ್ತೆ ಈ ಒಂದು 30,000 ರೂಪೀಸ್ ಕ್ರೆಡಿಟ್ ಸೇಲ್ಸ್ದು. ಬಟ್ ಕ್ಯಾಶ್ ಸೇಲ್ಸ್ದು ದುಡ್ಡು 30,000 ರೂಪೀಸ್ ಅಕ್ಟೋಬರ್ ಮಂತಲ್ಲೇ ಅಲ್ಲೇ ಸಿಗುತ್ತೆ. ಸೊ ನಮಗೆ ಈ ರೀತಿ ಎಷ್ಟು ಮಂತ್ಸ್ದು ಸೇಲ್ಸ್ ಕೊಟ್ಟಿದ್ದಾರೋ ಆ ಸೇಲ್ಸ್ಗೆ ಸಂಬಂಧಪಟ್ಟಂಥ ಪ್ರೊಪೋರ್ಷನೇಟ್ ಅಮೌಂಟ್ ಆಫ್ ಸೇಲ್ಸ್ ಆ್ಯಂಡ್ ದಿ ಪ್ರೊಪೋರ್ಷನೇಟ್ ಅಮೌಂಟ್ ಆಫ್ ಕ್ರೆಡಿಟ್ ಸೇಲ್ಸ್, ಕ್ಯಾಶ್ ಸೇಲ್ಸ್ ಆ್ಯಂಡ್ ಕ್ರೆಡಿಟ್ ಸೇಲ್ಸ್ ಬೈಫರ್ಕೇಷನ್ಸ್ಗಳು ಶುಡ್ ಬಿ ಮೇಡ್. ಆ್ಯಂಡ್ ಡಿಪೆಂಡಿಂಗ್ ಅಪಾನ್ ವಿಚ್ ಏನು ಕೊಟ್ಟಿದ್ದಾರೆ ಆಫ್ಟರ್ 2 ಮಂತ್ಸ್ ಆಫ್ ಸೇಲ್ಸ್ ಕಲೆಕ್ಷನ್, 1 ಮಂತ್ ಆಫ್ ಸೇಲ್ ಕಲೆಕ್ಷನ್ ಆಗಿದೆಯಾ, ಅದನ್ನು ಗಮನದಲ್ಲಿಟ್ಕೊಂಡು ಯಾವ ಮಂತಲ್ಲಿ ನಮಗೆ ಇನ್ಫ್ಲೋ ಆಫ್ ಕ್ಯಾಶ್ ಬರುತ್ತೆ ಫ್ರಮ್ ಕಸ್ಟಮರ್ಸ್ ಅನ್ನೋದನ್ನು ಗುರುತಿಸಿ ಈ ಒಂದು ವರ್ಕಿಂಗ್ ನೋಟ್ನಲ್ಲಿ ಮಾಡಿ ಇಟ್ಕೋಬೇಕು. ದೆನ್ ನೆಕ್ಸ್ಟ್ ಇಸ್ ಪ್ರಿಪರೇಷನ್ ಆಫ್ ಕ್ಯಾಶ್ ಬಜೆಟ್. ಪ್ರಿಪ್ರೇಷನ್ ಆಫ್ ಕ್ಯಾಶ್ ಬಜೆಟನ್ನು ಮಾಡಬೇಕು ಅಂದಾಗ ಅವರು 3 ಮಂತ್ಸ್ ಅಂತ ಹೇಳಿದ್ದಾರೆ. ಕ್ಯಾಶ್ ಬಜೆಟ್ ಫಾರ್ 3 ಮಂತ್ಸ್ ಎಲ್ಲಿಂದ ಎಲ್ಲಿಗೆ, ಆಗಸ್ಟ್ 2021 ಟು ಅಕ್ಟೋಬರ್ 2021 ಅಂತ ಬರ್ಕೊಂಡು ಟೈಟಲ್. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಒಂದು ಕಾಲಮು, ಇಲ್ಲೆಲ್ಲ ಡೀಟೇಲ್ಸ್ ಬರೀತಾ ಹೋಗ್ತೀವಿ. ಎಕ್ಸ್ಪೆಕ್ಟೆಡ್ ಕ್ಯಾಶ್ ಇನ್ಫ್ಲೋಸ್ ಯಾವುದು, ಎಕ್ಸ್ಪೆಕ್ಟೆಡ್ ಕ್ಯಾಶ್ ಔಟ್ಫ್ಲೋಸ್ ಯಾವುದು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡೋ ದೃಷ್ಟಿಯಿಂದ ಪರ್ಟಿಕ್ಯುಲರ್ಸ್ ಕಾಲಮ್ ದೊಡ್ಡದಾಗಿರುತ್ತೆ. ಅಮೌಂಟ್ ಮಾತ್ರ 3 ಕಾಲಮಲ್ಲಿ ಬರೀಬೇಕು, ಯಾಕಂದರೆ 3 ಕಾಲಮ್ದು ಕ್ಯಾಶ್ ಬಜೆಟ್ ಮಾಡ್ತಾ ಇದ್ದೀವಿ. ಯಾವುದದು, ಆಗಸ್ಟ್, ಸೆಪ್ಟೆಂಬರ್ ಆ್ಯಂಡ್ ಅಕ್ಟೋಬರ್ 3 ಮಂತ್ಸ್ ಬಜೆಟನ್ನು ಮಾಡ್ತಾಯಿದ್ದೀವಿ. ಸೊ ಆಗಸ್ಟಿಗೆ ಸಂಬಂಧಪಡುವ ಅಮೌಂಟ್ ಎಲ್ಲ ಆಗಸ್ಟಲ್ಲಿ ಬರಿತೀವಿ. ಸೆಪ್ಟೆಂಬರ್ ಕಾಲಮ್ಗೆ ಸಂಬಂಧಪಡುವಂಥ ಅಮೌಂಟ್ ಎಲ್ಲ ಸೆಪ್ಟೆಂಬರಲ್ಲಿ ಬರೀತೀವಿ. ಅಕ್ಟೋಬರ್ಗೆ ಸಂಬಂಧಪಟ್ಟಂಥ ಮಂತ್ ಆಫ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಅಕ್ಟೋಬರ್ ಕಾಲಮಲ್ಲಿ ಬರೆಯುವಂಥದ್ದು. ಸೊ ಈಗ ನಾವು ಕೊಟ್ಟಿರುವಂಥ ಇಲಿಸ್ಟ್ರೇಷನ್ನು ಅದ್ರ ಜೊತೆಗೆ ಮಾಡಿರುವಂತಹ ವರ್ಕಿಂಗ್ ನೋಟ್ ಏನಿದೆ ಅದನ್ನೆಲ್ಲರನ್ನೂ ಕೂಡ ಫಸ್ಟ್ ಬರೆದು ಒಂದು ಕಡೆ ಬುಕ್ನಲ್ಲಿ ಇಟ್ಕೊಂಡಿದ್ರೆ ಈ ಕ್ಯಾಶ್ ಬಜೆಟ್ ನಾನು ಇವಾಗ ಮಾಡ್ತಾ ಇರುವಂಥದ್ದು ಅಥವಾ ಎಕ್ಸ್ಪ್ಲನೇಷನ್ಸ್ ಮಾಡ್ತಾ ಇರುವಂಥದ್ದು ಏನಿದೆ ಅದು ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. So I advise all of you to first take down the problem and as well as the working note which is already discussed in this video, and later proceed to watch this video for further solution part of cash budget preparation. ಈಗ ಕ್ಯಾಶ್ ಬಜೆಟ್ ಪ್ರಿಪ್ರೇಷನನ್ನು ಪ್ರಿಪೇರ್ ಮಾಡಬೇಕು ಅಂತ ಬಂದಾಗ ಮೊದಲು ಏನು ಬರಿಬೇಕು, ಮೊದಲು ಬರಿಬೇಕಾಗಿರೋದು ಏನು ಅಂತಂದರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ನಮಗೆ ಇದನ್ನು ಅಡ್ಜಸ್ಟ್ಮೆಂಟಲ್ಲಿ ಅವರು ಕೊಟ್ಟಿದ್ದಾರೆ, ಇಲ್ಲಸ್ಟ್ರೇಷನ್ಸ್ ಬರ್ಕೊಂಡಿದ್ದೀರಾ. ಮೊದಲನೇ ಅಡ್ಜಸ್ಟ್ಮೆಂಟ್ ನೀವು ನೋಡ್ತೀರಾ,
ಮೊದಲನೇ ಅಡ್ಜಸ್ಟ್ಮೆಂಟ್ನಲ್ಲಿ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಬ್ಯಾಲೆನ್ಸ್ ಆನ್ 1st August 2021 ಅಂತ ಹೇಳಿ ಅಮೌಂಟ್ ಕೊಟ್ಟಿದ್ದಾರೆ ನಮಗೆ. ಆ ಅಮೌಂಟನ್ನು ಆಗಸ್ಟ್ ಕಾಲಮ್ಗೆ ಬರೆದು ತೋರಿಸ್ಕೋತೀವಿ. 10,000 rupees ಎಕ್ಸ್ಪೆಕ್ಟೆಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಕೊಟ್ಟಿದ್ದಾರೆ. ಮೊದಲನೇ ಅಡ್ಜಸ್ಟ್ಮೆಂಟ್ ಅಂತ ಹೇಳಿರೋದ್ರಲ್ಲಿ ಅದನ್ನು ಫಸ್ಟ್ ಬರ್ಕೊಳ್ಳೋದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಯಾಕಂದರೆ ನಾವು ಶುರು ಮಾಡ್ತಾ ಇರೋದು ಆಗಸ್ಟೇ ಫಸ್ಟ್ ಮಂತು ಬಜೆಟಲ್ಲಿ. ಅಲ್ಲಿ ಕೈಯಲ್ಲಿ ಎಷ್ಟಿರುತ್ತೆ ದುಡ್ಡು ಬ್ಯಾಲೆನ್ಸು ಅನ್ನೋದನ್ನು ಫಸ್ಟ್ ಬರ್ಕೋಬೇಕು. ಇದಕ್ಕೆ ಇವಾಗ ಏನು ಮಾಡಬೇಕು, ಯಾವ್ಯಾವ ದುಡ್ಡು ಆಗಸ್ಟ್ನಲ್ಲಿ ನಾವು ಬರಬಹುದು ಅಂತ ಊಹೆ ಮಾಡಿದ್ದೀವಿ ಈಗಾಗಲೇ ಅಡ್ಜಸ್ಟ್ಮೆಂಟ್ಸ್ಗಳು ಮತ್ತು ಕೊಟ್ಟಿರೋ ಟ್ರಾನ್ಸಾಕ್ಷನ್ಸನ್ನು ಗಮನಿಸಿರೋದ್ರಲ್ಲಿ ಅದನ್ನೆಲ್ಲ ಈ 10,000ಗೆ ಆ್ಯಡ್ ಮಾಡಿದ್ರೆ ಓಪನಿಂಗ್ ಬ್ಯಾಲೆನ್ಸ್ಗೆ ಆ ಅಮೌಂಟ್ ಆ್ಯಡ್ ಮಾಡಿ ಜಾಸ್ತಿ ಆಗುತ್ತೆ. ಅದರಲ್ಲಿ ಇದೇ ಮಂತಲ್ಲಿ ಕೆಲವೊಂದು ಎಕ್ಸ್ಪೆಂಡಿಚರು ಆಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಆ ಎಕ್ಸ್ಪೆಂಡಿಚರ್ ಪೇಮೆಂಟ್ಗಳು ಮಾಡಿದಾಗ ಆ ಪೇಮೆಂಟ್ಗಳನ್ನೆಲ್ಲ ಈ ಟೋಟಲಲ್ಲಿ ಮೈನಸ್ ಮಾಡಿದ್ರೆ ಉಳಿಯೋದು ಎಷ್ಟು ಈ ಮಂತಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಕರೀತೀವಿ. ವೆರಿ ಸಿಂಪಲ್. ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ ಆಲ್ ಇನ್ಫ್ಲೋಸ್ ಆಫ್ ಕ್ಯಾಶ್ ಮೈನಸ್ ಆಲ್ ಔಟ್ಫ್ಲೋಸ್ ಆಫ್ ಕ್ಯಾಶ್. ದ ಡಿಫ್ರೆನ್ಸ್ ಈಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆಫ್ ಆಗಸ್ಟ್ ಮಂತ್. ಆ ರೀತಿ ನಾವು ಮಾಡುವಂಥದ್ದು. ಸೊ ಈಗ ಏನೇನು ಮಾಡಬೇಕು ಮೊದಲು ಅಂತಂದರೆ ಆ್ಯಡ್ ಮಾಡ್ತೀವಿ ಎಕ್ಸ್ಪೆಕ್ಟೆಡ್ ಕ್ಯಾಶ್ ರಿಸೀಪ್ಟ್ಸ್. ವೈ ಇಟ್ ಈಸ್ ಟೇಕನ್ ಆ್ಯಸ್ ಎಕ್ಸ್ಪೆಕ್ಟೆಡ್? ಬಿಕಾಸ್ ಇಟ್ಸ್ ಅ ಬಜೆಟ್. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈ ದುಡ್ಡು ಬರಬಹುದು ಅಂತ, ಆಯಿತಾ? ಆ ದೃಷ್ಟಿಯಿಂದ ನಾವು ಎಕ್ಸ್ಪೆಕ್ಟೆಡ್ ಕ್ಯಾಶ್ ರಿಸಿಪ್ಟ್ಸ್ ಅಂತ ಬರ್ತೀವಿ. ಆ್ಯಕ್ಚುಯಲ್ ಕ್ಯಾಶ್ ರಿಸಿಪ್ಟ್ಸ್ ಅಲ್ಲ ಇದು. ಮುಂದಿನ ದಿನದಲ್ಲಿ ಈ ರೀತಿ ದುಡ್ಡು ಬರಬಹುದು ಅನ್ನೋದನ್ನು ಬಜೆಟಲ್ಲಿ ಊಹೆ ಮಾಡ್ತಾ ಇದ್ದೀವಿ, ಪ್ಲಾನ್ ಆಫ್ ಆ್ಯಕ್ಷನ್ ಮಾಡ್ತೀವಿ. ಸೊ ಎಕ್ಸ್ಪೆಕ್ಟೆಡ್ ಕ್ಯಾಶ್ ರೆಸಿಪ್ಟ್ಸ್ ಅಂತಂದರೆ ಇನ್ಫ್ಲೋ ಆಫ್ ಕ್ಯಾಶ್. ಯಾವ್ಯಾವುದು ಇನ್ಫ್ಲೋ ಆಫ್ ಕ್ಯಾಶ್ ಬರುತ್ತೆ ಅಂತ ನಾವು ಇವಾಗ ಊಹೆ ಮಾಡ್ತಿದ್ದೀವೋ, ಈಗಾಗಲೇ ಚರ್ಚೆ ಮಾಡಿದ್ದೀವೋ, ಅದನ್ನೆಲ್ಲ ಇಲ್ಲಿ ಲಿಸ್ಟ್ ಮಾಡಬೇಕು. ಅದರಲ್ಲಿ ಮೊದಲನೇದು ಯಾವ್ದು ಬರ್ಬೋದು ಅಂತ ನಾವು ಹೇಳ್ಕೊಬೋದು. ಮೊದಲನೇದಾಗಿ ಕ್ಯಾಶ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಅನ್ನೋದು ಮೊದಲನೇದಾಗಿ ನಾವು ಕ್ಯಾಶ್ ರಿಸಿಪ್ಟ್ಸ್ ಅಥವಾ ಇನ್ಫ್ಲೋ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಅದಕ್ಕೆ ಏನು ಹೇಳ್ತಾ ಇದ್ದೀವಿ ಇಲ್ಲಿ, ರಿಸೀವ್ ಇನ್ ದಿ ರೆಸ್ಪೆಕ್ಟಿವ್ ಮಂತ್ ಆಫ್ ಸೇಲ್ಸ್. ಇನ್ ದಿ ರೆಸ್ಪೆಕ್ಟಿವ್ ಮಂತ್ ಆಫ್ ಸೇಲ್ಸ್ ಅಂತ ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿಸ್ಟ್ರೇಷನ್ ಈಗಾಗಲೇ ನೀವು ಬರ್ಕೊಂಡಿದ್ದೀರಾ. ಆಗಸ್ಟ್ ಮಂತ್ಗೆ ಸಂಬಂಧಪಟ್ಟಂತೆ ನೀವು ವರ್ಕಿಂಗ್ ನೋಟು ಸೆಪ್ಟೆಂಬರು ಮತ್ತು ಅಕ್ಟೋಬರ್ಗೂ ಮಾಡಿದ್ದೀರಾ. ರೆಸ್ಪೆಕ್ಟಿವ್ ಮಂತ್ ಅಂತಂದಾಗೆ ಈ ಮಂತ್ದು ವರ್ಕಿಂಗ್ ನೋಟ್ ನೋಡ್ಬೇಕು ನೀವು. ಈ ಮಂತ್ದು ವರ್ಕಿಂಗ್ ನೋಟೇ ನೋಡಬೇಕು. ಯಾಕೆ ಅಂತಂದರೆ ಕ್ಯಾಶ್ ಸೇಲ್ಸ್ ಅನ್ನೋದು ಯಾವ ಮಂತಲ್ಲಿ ಸೇಲ್ ಆಗಿದೆಯೋ ಅಲ್ಲೇ ಇಮಿಡಿಯೇಟ್ಲಿ ಸಿಕ್ಕಿರುತ್ತೆ. ಗೊತ್ತಾಗ್ತಿದೆಯಾ? ಅಲ್ಲೇ ಇಮಿಡಿಯೇಟ್ಲಿ ಅಮೌಂಟ್ ಅನ್ನೋದು ಸಿಕ್ಕಿರುತ್ತೆ. ಹಾಗಿದ್ಮೇಲೆ ನೀವು ಯಾವ್ದು ನೋಡಬೇಕು, ಸೇಲ್ಸ್ ಫಾರ್ ದಿ ಮಂತ್ ಆಫ್ ಆಗಸ್ಟ್ ಅಂತ ವರ್ಕಿಂಗ್ ನೋಟ್ ಮಾಡಿದ್ದೀರಾ. ಸೇಲ್ಸ್ ಫಾರ್ ದಿ ಮಂತ್ ಆಫ್ ಆಗಸ್ಟ್ ಅಂತ ವರ್ಕಿಂಗ್ ನೋಟ್ ಮಾಡಿದ್ದೀರಾ. ಆ ಟೋಟಲ್ ಸೇಲ್ಸಲ್ಲಿ ಮೈನಸ್ ಕ್ಯಾಶ್ ಸೇಲ್ಸ್ ಅಂತ ಮಾಡಿದ್ದೀರಾ. ಆಗಸ್ಟ್ಗೆ ಮೈನಸ್ ಕ್ಯಾಶ್ ಸೇಲ್ಸ್ ಎಷ್ಟಿತ್ತಲ್ಲಿ 23,000. ಟೋಟಲ್ ಸೇಲ್ಸ್ 46,000 ಇದೆ. ವರ್ಕಿಂಗ್ ನೋಟ್ ನೀವು ನೋಡಿ 46,000 ಇದೆ ಆಗಸ್ಟ್ ಮಂತ್ಗೆ ಟೋಟಲ್ ಸೇಲ್ಸು. ಅದರಲ್ಲಿ ಕ್ಯಾಶ್ ಸೇಲ್ಸು 23,000 ಅಂತ ಬರ್ಕೊಂಡಿದ್ದೀರಾ. ಅಂದರೆ ಆಗಸ್ಟ್ ಮಂತಲ್ಲಿ 46,000 ಸೇಲ್ ಆದಾಗ ಅದರಲ್ಲಿ 23,000 ರೂಪಾಯಿ 23,000 ಇಮಿಡಿಯೇಟ್ಲಿ ಅಲ್ಲೇ ಕ್ಯಾಶ್ ಸೇಲ್ಸ್ ಅಮೌಂಟ್ ಬಂದುಬಿಡುತ್ತೆ. ಸೊ ಅದಕ್ಕೆ ಇನ್ಫ್ಲೋ ಎಲ್ಲಿಗೆ ಬಂತು, ಆಗಸ್ಟ್ ಮಂತ್ಗೆ ಬಂತು, ಅಲ್ಲೇ ಸಿಗೋದ್ರಿಂದ ದುಡ್ಡು. ಸೊ ಅದಕ್ಕೆ 23,000 ಅಲ್ಲಿಗೆ ಬರುತ್ತೆ. ಸಿಮಿಲರ್ಲಿ ನೆಕ್ಸ್ಟು ವರ್ಕಿಂಗ್ ನೋಟ್ ಮಾಡಿದ್ದೀರಲ್ಲ, ಅದು ನೋಡಿ ಸೇಲ್ಸ್ ಫಾರ್ ದಿ ಮಂತ್ ಆಫ್ ಸೆಪ್ಟೆಂಬರ್ ಅಂತ ಬರ್ಕೊಂಡಿರ್ತೀರ. ಸೇಲ್ಸ್ ಫಾರ್ ದಿ ಮಂತ್ ಆಫ್ ಸೆಪ್ಟೆಂಬರಲ್ಲಿ 50,000 ಇತ್ತು, ಅದ್ರದ್ದು 50% ಕ್ಯಾಶ್ ಸೇಲ್ಸ್. ಅಂದರೆ ಎಷ್ಟು ಬರುತ್ತೆ ಆ ಮಂತಲ್ಲೇ ದುಡ್ಡು ಕಲೆಕ್ಷನ್ನು 25,000. ಆ 25,000 rupees ಅಮೌಂಟನ್ನ ಅಲ್ಲಿ ಬರ್ಕೊಳ್ಳಿ. ಅದಾದ ನಂತರ ಅಕ್ಟೋಬರ್ ಮಂತ್ದು ಲಾಸ್ಟ್ ವರ್ಕಿಂಗ್ ನೋಟ್ ಮಾಡಿದಿರಲ್ಲ ಅದನ್ನು ನೋಡಿ. ಸೇಲ್ಸ್ ಫಾರ್ ದಿ ಮಂತ್ ಆಫ್ ಅಕ್ಟೋಬರ್ 60,000 rupees is there, and out of 60,000 50% amount is 30,000. So 30,000 rupees in the month of October itself we will collect it as a cash sales. ಸೊ ಇದು ರೆಸ್ಪೆಕ್ಟಿವ್ ಮಂತಲ್ಲೇ ಸಿಕ್ಕಿರುವಂಥ ಕ್ಯಾಶ್ ಇನ್ಫ್ಲೋಸು. ಇದು ಒಂದು ರಿಸಿಪ್ಟ್ ಮೊದಲು ಬರೀಬೇಕು. ಇನ್ನೊಂದು ಸೇಲ್ಸ್ ಕೂಡ ಆಗಿದೆ, ಯಾವುದದು, ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ಸ್ ದುಡ್ಡು ನಮಗೆ ಕಲೆಕ್ಷನ್ ಆಗುತ್ತೆ. ಕ್ರೆಡಿಟ್ ಸೇಲ್ಸ್ ದುಡ್ಡು ಕಲೆಕ್ಷನ್ ಆಗೋದು ಆಫ್ಟರ್ 2 months ಅಂತ ಹೇಳಿದರು, ಸೇಲ್ ಆಗಿ 2 ತಿಂಗಳಾದ ನಂತರ ಅಂತ. ಸೊ ಈಗ ಅದು ಕೂಡ ಇನ್ಫ್ಲೋನೇ. ಕ್ರೆಡಿಟ್ ಸೇಲ್ಸಿದು ಅಮೌಂಟನ್ನು ಆಮೇಲೆ ಕಲೆಕ್ಟ್ ಮಾಡ್ತೀವಿ, ಅದು ಕೂಡ ಏನು ಇನ್ಫ್ಲೋ ಆಫ್ ಕ್ಯಾಶ್, ಕ್ಯಾಶ್ ರಿಸಿಪ್ಟ್ಸ್ ಅಂತಲೇ ಬರುತ್ತೆ. ಸೊ ಎರಡನೇ ನಾವು ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂತ ಬರಿತೀವಿ. ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಇದನ್ನು ಯಾವ ರೀತಿ ರಿಸೀವ್ ಮಾಡ್ತೀವಿ, ರಿಸೀವ್ಡ್ ಆಫ್ಟರ್ 2 months. 2 months ಆದ ನಂತರ ನಾವು ರಿಸೀವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈಗ ನೀವೇನು ಮೊದಲನೇ ವರ್ಕಿಂಗ್ ನೋಟ್ ಮಾಡಿದ್ರಿ, ಫಸ್ಟ್ ವರ್ಕಿಂಗ್ ನೋಟ್ ಸೇಲ್ಸ್ ಫಾರ್ ದಿ ಮಂತ್ ಆಫ್ ಜೂನ್ ಅಂತ ಬರ್ತಿದ್ರಿ. ಸೇಲ್ಸ್ ಫಾರ್ ದಿ ಮಂತ್ ಆಫ್ ಜೂನ್ ಅಂತ ಬರ್ದಾಗ ಆ ಜೂನಲ್ಲಿ 50% ಅಂದರೆ 40,000 ಸೇಲ್ ಆಗಿತ್ತು, 20,000 rupees ಕ್ಯಾಶ್ ಸೇಲ್ಸ್ ಆಯಿತು, ಜೂನಲ್ಲೇ ದುಡ್ಡು ಸಿಕ್ಕಿದೆ. ಇನ್ನು ಉಳಿದಂಥ 20,000 rupees ಕ್ರೆಡಿಟ್ ಸೇಲ್ಸ್ ಆಫ್ ಜೂನ್ ಮಂತ್ ಅಮೌಂಟ್ ವಿಲ್ ಬಿ ಕಲೆಕ್ಟೆಡ್ ಇನ್
ಆಗಸ್ಟ್ ಬ್ರ್ಯಾಕೆಟಲ್ಲಿ ಬರ್ತಿದ್ದೀವಿ ನೋಡಿ, ವಿಲ್ ಬಿ ಕಲೆಕ್ಟೆಡ್ ಇನ್ ದಿ ಮಂತ್ ಆಫ್ ದಟ್ ಈಸ್ ಆಗಸ್ಟ್ ಅಂತ. ಸೊ ಆಗಸ್ಟಲ್ಲಿ 20,000 ರೂಪಾಯಿ ದುಡ್ಡು ಬರುತ್ತೆ. ವರ್ಕಿಂಗ್ ನೋಟ್ ನಂಬರ್ 1 ಫಸ್ಟ್ ಒನ್ ಮಾಡಿದ್ದೀರಲ್ಲ ಅದನ್ನು ಗಮನಿಸಬೇಕು. ಇಲ್ಲಿ ನಾನು ನಿಮಗೆ ಸ್ಲೈಡಲ್ಲಿ ತೋರ್ಸೋಕ್ಕಾಗ್ತಾ ಇಲ್ಲ, ಒಂದುಗಡೆ ಹೋಗಿ, ಬಟ್ ಆದರೆ ನಿಮಗೆ ಮೊದಲೇ ಬರ್ಕೊಳ್ಳಿ ಅಂತ ಹೇಳಿರೋದ್ರಿಂದ. ಸೊ ಯು ಹ್ಯಾವ್ ಆಲ್ರೆಡಿ ಪ್ರಿಪೇರ್ಡ್ ದಿ ವರ್ಕಿಂಗ್ ನೋಟ್. ಇಟ್ ಈಸ್ ಅವೈಲಬಲ್ ಇನ್ ಎ ಟೆಕ್ಸ್ಟ್ ಬುಕ್, ಸೊ ಇನ್ ಎ ನೋಟ್ ಬುಕ್. ಸೊ ಈಸಿಲಿ ಯು ಕ್ಯಾನ್ ಅಬ್ಸರ್ವ್ ದಿ ವರ್ಕಿಂಗ್ ನೋಟ್ಸ್ ಆ್ಯಂಡ್ ಡಿಪೆಂಡಿಂಗ್ ಅಪಾನ್ ವಿಚ್ ಯು ಕ್ಯಾನ್ ರೈಟ್ ದಿ ಅಮೌಂಟ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನು ನೀವು ನೋಡ್ತಾ ಇರುವಂಥ ವರ್ಕಿಂಗ್ ನೋಟ್ನಲ್ಲಿ ಸಿಗುತ್ತೆ, ಗಮನಿಸಬೇಕು. 20,000 ಆಗಸ್ಟ್ಗೆ. ಎರಡನೇ ವರ್ಕಿಂಗ್ ನೋಟ್ ಮಾಡಿದರೆ, ಎರಡನೇ ವರ್ಕಿಂಗ್ ನೋಟು ಜುಲೈ ಮಂತ್ಗೆ ಮಾಡಿದ್ದು, ಸೇಲ್ಸ್ ಫಾರ್ ದಿ ಮಂತ್ ಆಫ್ ಜುಲೈ ಅಂತ ಮಾಡಿದರೆ, ಜುಲೈ ಮಂತ್ಗೆ ಏನು ಸೇಲ್ ಆಗಿತ್ತೋ ಅದರಲ್ಲಿ 50% ಮೈನಸ್ ಮಾಡಿ ಉಳಿದಂಥ 50% ಕ್ರೆಡಿಟ್ ಸೇಲ್ಸನ್ನು ಅಮೌಂಟ್ ವಿಲ್ ಬಿ ಕಲೆಕ್ಟೆಡ್ ಇನ್ ದಿ ಮಂತ್ ಆಫ್ ಸೆಪ್ಟೆಂಬರ್ ಅಂತ ಬ್ರ್ಯಾಕೆಟಲ್ಲಿ ಬರೆದಿದ್ರಿ ವರ್ಕಿಂಗ್ ನೋಟ್ ಎರಡನೇದು. ಸೊ ಅಲ್ಲಿಗೆ ಎಷ್ಟಿತ್ತು ಅಮೌಂಟ್? ಅದು 21,000 ರೂಪೀಸ್ ಇತ್ತು. ಆ 21,000 ರೂಪೀಸ್ ಸೆಪ್ಟೆಂಬರಲ್ಲಿ ಕಲೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ಇದ್ರದ್ದು ಕ್ರೆಡಿಟ್ ಸೇಲ್ಸ್ ಯಾವುದ್ರದ್ದು? ಜುಲೈ ಮಂತ್ದು 21,000 ರೂಪೀಸು ಕ್ರೆಡಿಟ್ ಸೇಲ್ಸು ಸೆಪ್ಟೆಂಬರಲ್ಲಿ ಸಿಗುತ್ತೆ. ನೆಕ್ಸ್ಟು ಆಗಸ್ಟ್ದು ಮಾಡಿದ್ದೀರಲ್ಲ ವರ್ಕಿಂಗ್ ನೋಟ್, ಆಗಸ್ಟ್ದು ವರ್ಕಿಂಗ್ ನೋಟು ಸೇಲ್ಸು 46,000, ಕ್ಯಾಶ್ ಸೇಲ್ಸ್ 23,000, ಬ್ಯಾಲೆನ್ಸ್ 23,000 ಉಳಿದಿದೆ. ಆ ಆಗಸ್ಟಲ್ಲಾಗಿರುವಂಥ ಕ್ರೆಡಿಟ್ ಸೇಲ್ಸ್ದು ಅಮೌಂಟನ್ನು ಕಲೆಕ್ಟ್ ಮಾಡುವಂಥದ್ದು ಯಾವಾಗ ಆಗಿರುತ್ತೆ? ಇನ್ ದಿ ಮಂತ್ ಆಫ್ ಅಕ್ಟೋಬರ್. ಅಕ್ಟೋಬರ್ಗೆ ಬ್ರ್ಯಾಕೆಟ್ನಲ್ಲಿ ಬರೆದು ತೋರಿಸ್ಕೊಂಡಿದ್ದೀರಾ. ಆಗಸ್ಟ್ದು ವರ್ಕಿಂಗ್ ನೋಟ್ ಮೂರನೇದು ಮಾಡಿದ್ದೀರಲ್ಲ ಸೇಲ್ಸ್ ವರ್ಕಿಂಗ್ ನೋಟ್, ಅದನ್ನು ಗಮನಿಸಿದ್ರೆ ಅಮೌಂಟ್ ವಿಲ್ ಬಿ ಕಲೆಕ್ಟೆಡ್ ಇನ್ ದಿ ಮಂತ್ ಆಫ್ ಅಕ್ಟೋಬರ್. ಕ್ರೆಡಿಟ್ ಸೇಲ್ಸ್ದು ವ್ಯಾಲ್ಯೂ 23,000 ರೂಪೀಸ್. ಸೊ ಇದನ್ನು ನೀವು ವರ್ಕಿಂಗ್ ನೋಟೇ ನೋಡಿ ಬರೀಬೇಕು. ವರ್ಕಿಂಗ್ ನೋಟ್ ಮಾಡಿದ ನಂತರನೇ ಇಲ್ಲಿ ನಾವು ಅದನ್ನು ಅಮೌಂಟನ್ನು ಕರೆಕ್ಟಾಗಿ ಪ್ಲಾಟ್ ಮಾಡೋಕ್ಕೆ ಸಾಧ್ಯ. ಸೊ ಕ್ಯಾಶ್ ಸೇಲ್ಸ್ ಆ್ಯಂಡ್ ದೆನ್ ಕಲೆಕ್ಷನ್ ಫ್ರಮ್ ಡೆಟಾರ್ಸ್, ಎರಡು ಕ್ಯಾಶ್ ರಿಸಿಪ್ಟ್ಸನ್ನು ಬರೆದ್ರಿ. ಇನ್ನು ಮತ್ತೆ ನಾವು ಅಡ್ಜಸ್ಟ್ಮೆಂಟ್ಸ್ಗಳನ್ನೆಲ್ಲ ನೋಡ್ತಾ ಹೋದಾಗೆ ಲ್ಯಾಗಿನ್ ಪೇಮೆಂಟ್ ಆಫ್ ಮೆಟೀರಿಯಲ್ಸ್ ಅಂತಂದರು, ಅಂದರೆ ಪೇಮೆಂಟ್ ಅದು ರಿಸಿಪ್ಟ್ಸ್ ಅಲ್ಲ, ಇಲ್ಲಿ ಬರೆಯಲ್ಲ. ಎಕ್ಸ್ಪೆಕ್ಟೆಡ್ ಕ್ಯಾಶ್ ರಿಸಿಪ್ಟ್ಸ್ನಲ್ಲಿ ಬರೀ ರಿಸಿಪ್ಟ್ಸ್ ಮಾತ್ರ ಬರಿತೀವಿ, ಪೇಮೆಂಟ್ಸ್ ಬರೆಯಲ್ಲ. ನೆಕ್ಸ್ಟು ವೇಜಸ್ ಪೇಮೆಂಟ್ ಇದೆ, ಅದು ಎಕ್ಸ್ಪೆಂಡಿಚರು ಪೇಮೆಂಟು ಇಲ್ಲಿ ಬರಲ್ಲ. ಓವರ್ ಹೆಡ್ಸ್ ಅಂತ ಇದೆ, ಎಕ್ಸ್ಪೆಂಡಿಚರು ಪೇಮೆಂಟ್ ಅದು ಕೂಡ ಇಲ್ಲಿ ಬರಲ್ಲ. ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅಂತ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಅಕ್ಟೋಬರ್ನಲ್ಲಿ ಕೊಡ್ತೀವಿ ಅಂತ, ಅದು ಕೂಡ ಪೇಮೆಂಟು, ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಅಡ್ವಾನ್ಸು, ಪೇಮೆಂಟ್ ಇಲ್ಲಿ ಬರೋಲ್ಲ. ಆದರೆ ಇನ್ನೊಂದು ಡಿವಿಡೆಂಟ್ ಪೇಮೆಂಟ್ ಅಂತ ಹೇಳಿದರೆ, ಡಿವಿಡೆಂಟ್ ಪೇಮೆಂಟ್ ಅನ್ನೋದು ಇಲ್ಲಿ ಬರಲ್ಲ. ಬಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಒಂದಿದೆ, ಏನದು? ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ರಿಸೀವಬಲ್ ಅಂತ ಬರೆದಿದೆ. ರಿಸೀವಬಲ್ ಅಂತಂದರೆ ಏನಾಯಿತು? ಇನ್ಫ್ಲೋ, ದ ಕ್ಯಾಶ್ ರಿಸಿಪ್ಟ್ಸ್. ಸೊ ದಿಸ್ ಈಸ್ ಟು ಬಿ ರೆಕಾರ್ಡೆಡ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ರಿಸೀವಬಲ್ಸ್ ಕ್ಯಾಶ್ ರಿಸಿಪ್ಟ್ಸಲ್ಲಿ ಬರ್ಕೋಬೇಕು. ಇದು ಯಾವ ಮಂತಲ್ಲಿ ಬರುತ್ತೆ ಅಂತ ಹೇಳಿದರೆ, ದೇ ಓನ್ಲಿ ಕ್ಲಿಯರ್ಲಿ ಸ್ಪೆಸಿಫಿಕಲಿ ಮೆನ್ಷನ್ಡ್ ಇಟ್ ವಿಲ್ ಬಿ ರಿಸೀವ್ಡ್ ಇನ್ ದಿ ಮಂತ್ ಆಫ್ ಅಕ್ಟೋಬರ್ 2021. ಸೊ ಡ್ಯಾಶ್ ಫಾರ್ ಆಗಸ್ಟ್ ಆ್ಯಂಡ್ ಡ್ಯಾಶ್ ಫಾರ್ ಸೆಪ್ಟೆಂಬರ್. ಅಕ್ಟೋಬರ್ ಮಂತ್ಗೆ ಅಮೌಂಟ್ ಎಷ್ಟು ಕೊಟ್ಟಿದ್ರು ಅದನ್ನು ಬರಿತೀವಿ, 10,000 ರೂಪೀಸ್. ಸೊ 3 ಮೇಜರ್ ಕ್ಯಾಶ್ ರಿಸಿಪ್ಟ್ಸ್ ಬರುತ್ತೆ, ಅದಷ್ಟು ಕೂಡ ಎಲ್ಲ ಅಡ್ಜಸ್ಟ್ಮೆಂಟ್ಸನ್ನು ಗಮನಿಸಿ ಬರ್ತಿದ್ದೀವಿ. ಸೊ ನಾವು ಟೋಟಲ್ ಮಾಡಬೇಕು. ಪ್ಲೀಸ್ ರಿಮೆಂಬರ್, we need to total only the first column. The total of the 2nd September and the October column should not be made right now, because we have information of opening balance for the month of August, but there is no information relating to closing opening balance of September and then the October. So still we need to calculate the opening balance of cash for September and October. ಇಲ್ಲಿ ಅಮೌಂಟನ್ನು ಬರೆದ ಮೇಲೆ ನೆಕ್ಸ್ಟ್ ಇಲ್ಲಿ ಟೋಟಲ್ ಮಾಡಬೇಕು. ಸೊ ಅದಕ್ಕೆ ಆಸ್ ಆಫ್ ನಾವು these two total should not be made. Only for the month of August the total is to be ascertained. ಟೋಟಲ್ ಎಷ್ಟು ಬರುತ್ತೆ ಅದರ ಮೂರದು? 53,000. ಇದನ್ನು ಏನಂತ ಕರಿತೀವಿ? ಟೋಟಲ್ ಎಕ್ಸ್ಪೆಕ್ಟೆಡ್ ಕ್ಯಾಶ್ ರಿಸಿಪ್ಟ್ಸ್. ಟೋಟಲ್ ಎಕ್ಸ್ಪೆಕ್ಟೆಡ್ ಕ್ಯಾಶ್ ರಿಸಿಪ್ಟ್ಸ್ ಅಂತ ಬರಿತೀವಿ. ಆ ಟೋಟಲ್ ಎಕ್ಸ್ಪೆಕ್ಟೆಡ್ ಕ್ಯಾಶ್ ರಿಸಿಪ್ಟ್ಸು ಎ ಅಂತ ಆಯಿತು. ಸುಮ್ಮನೆ ಮಾರ್ಕ್ ಮಾಡಿ ಇಟ್ಕೊಂಡಿರೋಣ, ಗುರ್ತು ಮಾಡಿ ಇಟ್ಕೊಂಡಿರೋಣ, ಮುಂದೆ ಎ ಮೈನಸ್ ಬಿ ಅಂತ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇದು ಒಂದು ಹಂತದ ಕ್ಯಾಲ್ಕುಲೇಷನ್ ಆಯಿತು ಕ್ಯಾಶ್ ರಿಸಿಪ್ಟ್ಸ್ಗೆ. ನೆಕ್ಸ್ಟು ಕ್ಯಾಶ್ ಪೇಮೆಂಟ್ಸ್. ಎಕ್ಸ್ಪೆಕ್ಟೆಡ್ ಕ್ಯಾಶ್ ಪೇಮೆಂಟ್ಸ್ ಯಾವ್ಯಾವುದು ಅಂತ ನೋಡುವಂಥದ್ದು. ಎಕ್ಸ್ಪೆಕ್ಟೆಡ್ ಕ್ಯಾಶ್ ಪೇಮೆಂಟ್ಸ್ನಲ್ಲಿ ಮೊದಲನೇದಾಗಿ ಯಾವುದಂತ ಹೇಳ್ಕೊಂಡಿದ್ವಿ? ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ತೀವಿ. ಆ ಮೆಟೀರಿಯಲ್ಸ್ ಪರ್ಚೇಸ್ ಮಾಡೋದಕ್ಕೆ ಎರಡನೇ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ ಆಫ್ಟರ್ 1 ಮಂತ್, ಮುಂದಿನ 1 ತಿಂಗಳಿಗೆ ಕೊಡ್ತೀವಿ. ಅಂದರೆ ಜೂನಲ್ಲಿ ಪರ್ಚೇಸ್ ಮಾಡಿರೋದಕ್ಕೆ ಜುಲೈನಲ್ಲಿ ಕೊಡ್ತೀವಿ ಪೇಮೆಂಟು, ಜುಲೈನಲ್ಲಿ ಪರ್ಚೇಸ್ ಮಾಡಿರೋ ಮೆಟೀರಿಯಲ್ಸ್ಗೆ ನೆಕ್ಸ್ಟು ಆಗಸ್ಟ್ನಲ್ಲಿ ಕೊಡ್ತೀವಿ ಅಂತ ಅರ್ಥ ಮಾಡ್ಕೊತೀವಿ.
ಹಾಗೆ ಪೇಮೆಂಟ್ ಟು ಕ್ರೆಡಿಟರ್ಸ್ ಫಾರ್ ಪರ್ಚೇಸ್ ಆಫ್ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡೋದಕ್ಕೆ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ ಸಪ್ಲೈಯರ್ಸ್ನ ಅವ್ರಿಗೆ. ಸೊ ಈಗ ನಾವು ಆಗಸ್ಟಲ್ಲಿ ಬರೀಬೇಕು ದುಡ್ಡು ಅಮೌಂಟು ಅಂತಂದರೆ ಯಾವ ಮಂತದ್ದು ಬರೀಬೇಕು? ಜುಲೈಯಲ್ಲಿ ಪರ್ಚೇಸ್ ಮಾಡಿರುವಂತಹ ಮೆಟೀರಿಯಲ್ಗೆ ಪೇಮೆಂಟ್ ಮಾಡೋದು ಎಲ್ಲಿ? ಆಗಸ್ಟ್ನಲ್ಲಿ. ಸೊ ಜುಲೈ ಮಂತಲ್ಲಿ ಎಷ್ಟಿದೆಯೋ ಅಮೌಂಟು ಅದನ್ನು ಬರೀಬೇಕು. 20,000 ನೋಡಿ, ಅಬ್ಸರ್ವ್ ಮಾಡಿ ಇಲಿಸ್ಟ್ರೇಷನಲ್ಲಿ ನಿಮ್ಗೆ ಸಿಗುತ್ತೆ. ಜುಲೈ ಮಂತ್ದು ಪರ್ಚೇಸ್ ಆಫ್ ಮೆಟೀರಿಯಲ್ಸು 20,000 ರೂಪಾಯಿ, ಪೇಮೆಂಟ್ ಆಗೋದು ಆಗಸ್ಟ್ದು ಕೊಟ್ಟಿದ್ದಾರಲ್ಲ ಪರ್ಚೇಸ್ ಆಫ್ ಮೆಟೀರಿಯಲ್ಸ್, ಅದು ಪೇಮೆಂಟ್ ಆಗೋದು ಸೆಪ್ಟೆಂಬರ್ನಲ್ಲಿ 19,600. ಆಗಸ್ಟ್ದು ಸೆಪ್ಟೆಂಬರ್ಗೆ ಪೇಮೆಂಟ್ ಆಗುತ್ತೆ. ಅದೇ ರೀತಿ ಪರ್ಚೇಸ್ ಮಾಡಿರೋದು ಸೆಪ್ಟೆಂಬರ್ನಲ್ಲಿ ಏನಿದೆಯೋ ಅದರದ್ದು ಪೇಮೆಂಟ್ ಆಗೋದು ಅಕ್ಟೋಬರ್ನಲ್ಲಿ 20,000. ನೋಡ್ಕೋಬೇಕು. ಆ ಮಂತ್ಗೆ ಬರೀತಾ ಇಲ್ಲ, ಆಫ್ಟರ್ 1 ಮಂತ್ ಅಂತ ಹೇಳಿದ್ದಾರೆ. ಸೊ ಆ 1 ಮಂತ್ ಕ್ರೆಡಿಟನ್ನು ತೋರಿಸ್ಕೊಂಡು ಅಮೌಂಟನ್ನು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಪೇಮೆಂಟ್ ಇಸ್ ಪೇಮೆಂಟ್ ಆಫ್ ವೇಜಸ್ ಆ್ಯಂಡ್ ಓವರ್ ಹೆಡ್ಸ್ ವಿಲ್ ಬಿ ಪೇಯ್ಡ್ ಇನ್ ದಿ ನೆಕ್ಸ್ಟ್ ಮಂತ್ ಅಂತ ಹೇಳಿದ್ದಾರೆ. ದ ಸೇಮ್ ಟೆಕ್ನಿಕ್ ಟು ಬಿ ಫಾಲೋಡ್. ಏನು? ಜೂನ್ದು ಜುಲೈ ಬರುತ್ತೆ, ಜುಲೈದು ಆಗಸ್ಟಿಗೆ ಬರುತ್ತೆ. ಸೊ ಜುಲೈ ಅಮೌಂಟು ಪೇಮೆಂಟ್ ವೇಜಸ್ಸು ಆಗಸ್ಟಲ್ಲಿ ಕೊಟ್ಟಿರುವಂಥ ವೇಜಸ್ ಪೇಮೆಂಟ್ ವಿಲ್ ಬಿ ಪೇಯ್ಡ್ ಇನ್ ದಿ ಮಂತ್ ಆಫ್ September, and wages of September will be paid in the month of October, 8,400. Similarly, payment of overheads, same, it will be paid in the next month. July month overhead charges will be paid in the month of August, that is 4,200. August month overhead charges will be paid in the month of September, 4,600. And September month of overhead charges, it will be paid in the month of October, 4,800. ಸೊ ಪೇಮೆಂಟ್ ಆಫ್ ಓವರ್ಹೆಡ್ಸ್ ಅನ್ನು ಅಲ್ಲಿ ನಾವು ಮೂರನ್ನು ನೋಡಿಕೊಂಡು ಈ ರೀತಿ ಬರೀಬೇಕು. ಅಡ್ಜಸ್ಟ್ಮೆಂಟ್ಸಲ್ಲಿ ಏನು ಕೊಟ್ಟಿದ್ದಾರೆ ನೋಡಿಕೊಂಡು ಮತ್ತು ಅಡ್ಜಸ್ಟ್ಮೆಂಟಿಗೆ ತಕ್ಕಂತೆ ಪ್ಲಾಟ್ ಮಾಡಬೇಕು ಅಮೌಂಟನ್ನು. ನೆಕ್ಸ್ಟು ಇನ್ನೂ ಇದೆ ಅಡ್ಜಸ್ಟ್ಮೆಂಟ್ಸ್ನಲ್ಲಿ ನಮಗೆ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಪೇಮೆಂಟ್ಸ್ಗೆ ಸಂಬಂಧಪಟ್ಟಂತಾನೆ ಇನ್ನೂ ಐಟಮ್ಸ್ ಬೇರೆದಿದೆ. ಯಾವುದು? ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಅಂತ ಒಂದು ಕೊಡ್ತಾರೆ ಪೇಮೆಂಟ್. ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಯಾವ ಮಂತಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು? ಇಟ್ ವಿಲ್ ಬಿ ಪೇಯ್ಡ್ ಇನ್ ದಿ ಮಂತ್ ಆಫ್ ಅಕ್ಟೋಬರ್ ಅಂತ ಹೇಳಿದರು 2021. ಅಂದರೆ ಆಗಸ್ಟಲ್ಲಿಲ್ಲ ಡ್ಯಾಶ್, ಸೆಪ್ಟೆಂಬರ್ನಲ್ಲಿಲ್ಲ ಡ್ಯಾಶ್, ಅಕ್ಟೋಬರ್ನಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ? 7,500. ಸೊ 7,500 ಅಮೌಂಟ್ ಟು ಬಿ ರೆಕಾರ್ಡೆಡ್. ಆ್ಯಂಡ್ ಒನ್ ಮೋರ್, ಡಿವಿಡೆಂಟ್ ಈಸ್ ಪೇಯಬಲ್. ಸೊ ಡಿವಿಡೆಂಟ್ ಪೇಯಬಲ್ ಆನ್ ಈಕ್ವಿಟಿ ಕ್ಯಾಪಿಟಲ್ ಅಂತ ಹೇಳಿದ್ದಾರೆ. ಇಟ್ ವಿಲ್ ಬಿ ಪೇಯ್ಡ್ ಇನ್ ದಿ ಮಂತ್ ಆಫ್ October 2021. So again, August dash, September dash, October, the amount to be paid as dividend is 15,000 rupees. Not 15,000 rupees to be recorded for the October column. ಈಗ ಲಾಸ್ಟ್ದು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ಆಲ್ರೆಡಿ ಕ್ಯಾಶ್ ರಿಸಿಪ್ಟ್ಸ್ ಅಂತ ಬರ್ದಾಗಿದೆ. ಬೇರೆ ಎಲ್ಲ ಅಡ್ಜಸ್ಟ್ಮೆಂಟ್ಸನ್ನು ಕೂಡ ನಾವು ಕನ್ಸಿಡರ್ ಕೂಡ ಮಾಡಾಗಿದೆ. ಈಗ ಟೋಟಲ್ ಮಾಡಬೇಕು. ಯಾವುದನ್ನು ಟೋಟಲ್ ಮಾಡಬೇಕು ಅಂತ ಹೇಳಿದ್ರೆ, ಎಕ್ಸ್ಪೆಕ್ಟೆಡ್ ಕ್ಯಾಶ್ ಪೇಮೆಂಟ್ಸ್ ಅಂತ ನೀವೇನು ಲಿಸ್ಟ್ ಮಾಡಿದ್ದೀರಾ ಆ ಲಿಸ್ಟ್ದು ಟೋಟಲನ್ನು ಮಾಡಬೇಕು. ಅಂದರೆ ಆಗಸ್ಟ್ ಮಂತ್ಗೆ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಪೇಮೆಂಟ್ಸ್ ಅಂತ ಪ್ರೀವಿಯಸ್ ಸ್ಲೈಡ್ನಲ್ಲಿ ನಾವು ಬರ್ತಿದ್ವಲ್ಲ, ಕ್ರೆಡಿಟರ್ಸು, ವೇಜಸ್ಸು, ಓವರ್ ಹೆಡ್ಸು, ಆ ಮೂರನ್ನು ತೊಗೊಂಡು, ಮತ್ತು ಇಲ್ಲಿ ಎರಡು ಕೂಡ ಡ್ಯಾಶ್ ಇದೆ, ಆ ಮೂರದ್ದು ಟೋಟಲನ್ನು ನಾವು ತೊಗೊಂಡು ಬರಿಬೇಕಾಗುತ್ತೆ. ಸೊ ದಟ್ ಟೋಟಲ್ ಈಸ್ ನೋನ್ ಆ್ಯಸ್ ಟೋಟಲ್ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಪೇಮೆಂಟ್ಸ್ ಅಂತ ಎಷ್ಟು ಬರಿತೀವಿ? 31,200. 31,200. ಈಗ ನಮಗೆ ಎರಡು ಅಮೌಂಟ್ ಇದೆ. ಯಾವುದು? ಒಂದು ಟೋಟಲ್ ಎಕ್ಸ್ಪೆಕ್ಟೆಡ್ ಕ್ಯಾಶ್ ರೆಸಿಪ್ಟ್ಸ್ ಅಂತ ಇದೆ, ಎ ಅಂತ ಗುರುತಿಸಿ ಇಟ್ಕೊಂಡಿದ್ದೀವಿ. ಪ್ರೀವಿಯಸ್ ಸ್ಲೈಡ್ನಲ್ಲೇ ಆಗಿದೆ. 53,000 ರೂಪೀಸ್ ಬಂದಿತ್ತು. ಟೋಟಲ್ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಪೇಮೆಂಟ್ಸ್ ಅಂತ ಬರೆದಿದ್ದೀವಿ 31,200 ಆಗಸ್ಟ್ ಮಂತ್ಗೆ ಬಂದಿದೆ. ಈಗ ಆ 53,000 ಎ ಮೈನಸ್ ಬಿ, ಆ 53,000 ಮೈನಸ್ 31,200 ಮಾಡಿದ್ರೆ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂತ ಬರುತ್ತೆ. ಆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಈಸ್ 21,800. 53,000 ಮೈನಸ್ 31,200 is equal to 21,800, and this is closing balance of cash for the month of August. Please remember, accounting concepts nalli namage ella gottide. Closing balance of August will become opening balance for September. Next month ಗೆ ಸೆಪ್ಟೆಂಬರ್ಗೆ ಈ ಅಮೌಂಟು ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ ನಾವು ಮೊದಲೇ ಹೇಳಿದಾಗೆ ಕಂಡುಹಿಡಿದಿರಲಿಲ್ಲ ಓಪನಿಂಗ್ ಬ್ಯಾಲೆನ್ಸು ಸೆಪ್ಟೆಂಬರ್ ಆ್ಯಂಡ್ ಅಕ್ಟೋಬರ್ಗೆ. ಈಗ ಸಿಕ್ತು ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಆಗಸ್ಟ್ ಏನಿದೆಯೋ, ದಿಸ್ ಅಮೌಂಟ್ ಇಟ್ ಸೆಲ್ಫ್ ವಿಲ್ ಬಿಕಮ್ ಎನ್ ಓಪನಿಂಗ್ ಬ್ಯಾಲೆನ್ಸ್ ಫಾರ್ ದಿ ಮಂತ್ ಆಫ್ ಸೆಪ್ಟೆಂಬರ್.
ಈಗ ಓಪನಿಂಗ್ ಬ್ಯಾಲೆನ್ಸನ್ನು ನಾವು ಸೆಪ್ಟೆಂಬರ್ಗೆ ಬರೆಯೋಣ. ಇದೇ ಚಾರ್ಟ್ ಇದೆಯಲ್ಲ, ಈ ಚಾರ್ಟ್ನಲ್ಲಿ ಈಗ ನಾವು ಸೆಪ್ಟೆಂಬರ್ನಲ್ಲಿ ಓಪನಿಂಗ್ ಬ್ಯಾಲೆನ್ಸು ಬ್ಲ್ಯಾಂಕ್ ಬಿಟ್ಟಿದ್ವಿ, ಈಗ ಅಲ್ಲಿ ಬರಿತೀವಿ. ಸೊ ಇದ್ರ ಕೆಳಗಡೆ ಆಗಸ್ಟ್ನಲ್ಲಿ ನಾವು ಆಲ್ರೆಡಿ ಕಂಡಿಡ್ದಾಗಿದೆ, ಬಂದಿದೆ ದುಡ್ಡು ನಮಗೆ. ಈಗ ಆ ದುಡ್ಡು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶನ್ನು ಈಗ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಸೆಪ್ಟೆಂಬರ್ಗೆ ಪ್ಲಾಟ್ ಮಾಡ್ತೀವಿ. ಎಷ್ಟು? 21,800. ಆ್ಯಂಡ್ ಆಫ್ಟರ್ ಪ್ಲಾಟಿಂಗ್ ದಿಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಸೆಪ್ಟೆಂಬರ್ ಕ್ಯಾಶ್, ಈ ಮೂರದು ಟೋಟಲ್ ಮಾಡೋದು. ಟೋಟಲ್ ರೆಸಿಪ್ಟ್ಸ್ ಇದೆಯಲ್ಲ, ಈ ಎರಡು ರೆಸಿಪ್ಟ್ಸನ್ನು ಈ ಓಪನಿಂಗ್ ಬ್ಯಾಲೆನ್ಸ್ಗೆ ಟೋಟಲ್ ಮಾಡ್ತೀವಿ. ದಟ್ ಟೋಟಲ್ ವುಡ್ ಬಿ 67,800. ದಟ್ ಈಸ್ ಟೋಟಲ್ ಎಕ್ಸ್ಪೆಕ್ಟೆಡ್ ಕ್ಯಾಶ್ ರಿಸಿಪ್ಟ್ಸ್ ಆಫ್ ಸೆಪ್ಟೆಂಬರ್ ಮಂತ್, 67,800. ಈಗ ಈ ಮಂತ್ದು ಎಕ್ಸ್ಪೆಕ್ಟೆಡ್ ಕ್ಯಾಶ್ ಪೇಮೆಂಟ್ಸ್ ಎಷ್ಟು? ಟೋಟಲ್ 19,600, 8,000, 4,600. ಈ ಮೂರು ಮುಂದಿನ ಇದರಲ್ಲಿ ಡ್ಯಾಶ್ ಇದೆ. ಸೊ ಆ ಮೂರನ್ನು ಮಾತ್ರ ಟೋಟಲ್ ಮಾಡೋಣ. ಆ 3 ಐಟಮ್ಸ್ದು ಟೋಟಲ್ ಮಾಡಿದ್ರೆ 32,200. ಇದೇನು ಎಕ್ಸ್ಪೆಕ್ಟೆಡ್ ಕ್ಯಾಶ್ ಪೇಮೆಂಟ್ಸ್ದು ಟೋಟಲು 32,200. ಈಗ ಎಕ್ಸ್ಪೆಕ್ಟೆಡ್ ಕ್ಯಾಶ್ ರಿಸಿಪ್ಟ್ಸ್ ಮೈನಸ್ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಪೇಮೆಂಟ್ಸ್, ಎ ಮೈನಸ್ ಬಿ, ಟೋಟಲ್ ಏನಿತ್ತು ಅದು ಮೈನಸ್ ಮಾಡ್ತೀವಿ, ರಿಮೈಂಡರ್ ಡಿಫ್ರೆನ್ಸ್ ಬರುತ್ತೆ, ಅದು 35,600. 35,600 ನಮ್ಗೆ ಅಲ್ಲಿ ಬಂದಿತ್ತಲ್ಲ ಎಕ್ಸ್ಪೆಕ್ಟೆಡ್ ಕ್ಯಾಶ್ ರಿಸಿಪ್ಟ್ಸ್ ಅಂತ 67,800 ಅಂತ ಬಂದಿತ್ತಲ್ಲ. ಆ 67,800 ದುಡ್ಡಲ್ಲಿ 32,200 ಮೈನಸ್ ಮಾಡಿದಾಗ 35,600 ಅಂತ ಬರುತ್ತೆ. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಫಾರ್ ದ ಮಂತ್ ಆಫ್ ಸೆಪ್ಟೆಂಬರ್. This closing balance of cash of September will become an opening balance for October month. Opening balance for October month. So ಈಗ ಅಕ್ಟೋಬರ್ ಮಂತ್ಗೆ ಓಪನಿಂಗ್ ಬ್ಯಾಲೆನ್ಸಲ್ಲಿ ಖಾಲಿ ಇತ್ತಲ್ಲ, ಈ ಖಾಲಿ ಇರುವಂಥ ಓಪನಿಂಗ್ ಬ್ಯಾಲೆನ್ಸ್ ಅಮೌಂಟು ಈಗ ಪ್ಲಾಟ್ ಮಾಡ್ತೀವಿ 35,600. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಸೆಪ್ಟೆಂಬರ್ನ ಇಲ್ಲಿ ಬ್ರಾಡ್ ಡೌನ್ ಮಾಡಿದಾಗ ಓಪನಿಂಗ್ ಬ್ಯಾಲೆನ್ಸ್ಗೆ 35,600. ನಾವು ಟೋಟಲ್ ದಿಸ್ ಅಕ್ಟೋಬರ್ ಮಂತ್ ಕ್ಯಾಶ್ ಪೇಮೆಂಟ್ಸ್ ಆ್ಯಂಡ್ ರಿಸಿಪ್ಟ್ಸ್ ಎಷ್ಟಿದೆ, ರಿಸಿಪ್ಟ್ಸು ಪ್ಲಸ್ ಓಪನಿಂಗ್ ಬ್ಯಾಲೆನ್ಸನ್ನು ಮಾಡ್ತೀವಿ. 98,600 ಅಂತ ಬಂತು. ಈ 98,600ನಲ್ಲಿ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಪೇಮೆಂಟ್ಸ್ದು ಟೋಟಲನ್ನು ಮೈನಸ್ ಮಾಡಬೇಕು. ಏನೇನು ಬರುತ್ತೆ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಪೇಮೆಂಟ್ಸ್ದು ನೋಡೋಣ. 20,000, 8,400 ಪ್ಲಸ್ 4,800 ಪ್ಲಸ್ 7,500 ಪ್ಲಸ್ 15,000, ಇಷ್ಟುದು ಟೋಟಲು 55,700. 55,700 ಅಮೌಂಟು ಮೈನಸ್ ಮಾಡ್ತೀವಿ ಟೋಟಲ್ ಕ್ಯಾಶ್ ರಿಸಿಪ್ಟ್ಸಿಂದ. ಅದೇ ಎ ಮೈನಸ್ ಬಿ ಅಂತ ಮೆನ್ಷನ್ ಮಾಡಿದ್ದೀವಿ. ಆಗ ನಮಗೆ ಅಕ್ಟೋಬರ್ ಮಂತ್ದು ಕ್ಲೋಸಿಂಗ್ ಬ್ಯಾಲೆನ್ಸು 42,900. 42,900 ರುಪೀಸು ಎಕ್ಸ್ಪೆಕ್ಟೆಡ್ ಕ್ಯಾಶ್ ರಿಸಿಪ್ಟ್ಸ್ ಮೈನಸ್ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಪೇಮೆಂಟ್ಸ್ ಮಾಡಿದಾಗ ಅಕ್ಟೋಬರ್ ಮಂತ್ಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ 42,900 ಬಂದಿದೆ. ಸೊ ನಾವು ಈ ಒಂದು ಕ್ಯಾಶ್ ಬಜೆಟನ್ನು ಪ್ರಿಪೇರ್ ಮಾಡೋದ್ರಿಂದ ಯಾವ ಮಂತಲ್ಲಿ ಎಷ್ಟು ದುಡ್ಡು ಉಳಿಯುತ್ತೆ, ಇದು ಕಡಿಮೆ ದುಡ್ಡಿದೆ ನಮಗೆ, ಜಾಸ್ತಿ ಇದೆಯಾ, ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು. ಇಲ್ಲಿ ನೆಗೆಟಿವ್ ಬರುವಂಥ ಚಾನ್ಸು ಇರುತ್ತೆ, ಇಲ್ಲಿ ನೆಗೆಟಿವ್ ಬರುವಂಥ ಅಮೌಂಟು ಕೂಡ ಚಾನ್ಸಸ್ ಇರುತ್ತೆ. ಅಂದರೆ ಎಕ್ಸ್ಪೆಕ್ಟೆಡ್ ಕ್ಯಾಶ್ ರಿಸಿಪ್ಟ್ಸ್ಗಿಂತ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಪೇಮೆಂಟ್ಸ್ ದುಡ್ಡೇ ಜಾಸ್ತಿ ಇದ್ದರೆ ಆ ಮಂತಲ್ಲಿ ಇಲ್ಲೇನು ಬರ್ಬೋದು, ನೆಗೆಟಿವ್ ಬರ್ಬೋದು. ಆ ನೆಗೆಟಿವ್ ಬಂದರೆ ಶಾರ್ಟೇಜ್ ಇದೆ ಅಂತ ಅಮೌಂಟ್. ಶಾರ್ಟೇಜ್ ಬರುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡಿದಾಗ ಬಜೆಟ್ನಲ್ಲಿ ಅದಕ್ಕೆ ನೆಕ್ಸ್ಟು ಯಾವ ರೀತಿ ತಯಾರಿ ಮಾಡ್ಕೋಬೇಕು. ಓವರ್ ಡ್ರಾಫ್ಟ್ ಅಂತ ಬ್ಯಾಂಕರ್ ಜೊತೆಗೆ ಏನಾದರೂ ಅಲ್ಲಿ ಅಮೌಂಟನ್ನ ನಾವು ಜಾಸ್ತಿ ವಿಡ್ರಾ ಮಾಡಿಕೊಂಡು ಈ ಶಾರ್ಟೇಜನ್ನು ಸೆಟ್ ಆಫ್ ಮಾಡಬೇಕಾ ಅಥವಾ ಶಾರ್ಟ್ ಟರ್ಮ್ ಲೋನ್ ತೊಗೋಬೇಕಾ ಅನ್ನೋದನ್ನು ಗಮನಿಸಬೇಕು. ಇಲ್ಲಿ 21,800 ಉಳಿದಿದೆ, ಬಟ್ ಇಲ್ಲಿ 42,900 ಉಳಿಯುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿಗೂ ತುಂಬ ಗ್ಯಾಪ್ ಇದೆ ಅಮೌಂಟು. ಅಂದರೆ ಇಲ್ಲಿ ತುಂಬ ಎಕ್ಸಸ್ ಅಮೌಂಟು ಕ್ಯಾಶ್ ಬ್ಯಾಲೆನ್ಸು ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬರೋ ಚಾನ್ಸ್ ಇದೆ. ಹಾಗಿದ್ಮೇಲೆ ಈ ಎಕ್ಸಸ್ ಅಮೌಂಟನ್ನು ಬೇರೆ ಎಲ್ಲಾದರೂ ಇನ್ವೆಸ್ಟ್ ಮಾಡೋಕ್ಕಾಗುತ್ತಾ, ಇನ್ವೆಸ್ಟ್ ಮಾಡೋದ್ರಿಂದ ಹೆಚ್ಚು ರಿಟರ್ನ್ಸನ್ನು ಪಡೆಯೋಕ್ಕೆ ಸಾಧ್ಯ ಇದೆಯಾ? ಈ ಸ್ಟ್ರಾಟಜೀಸ್ಗಳನ್ನು ನಾವು ಕ್ಯಾಶ್ ಇನ್ಫ್ಲೋ ಔಟ್ಫ್ಲೋನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಮ್ಮದೇ ಆದಂಥ ಕೆಲವೊಂದು ರೂಪರೇಷೆಗಳನ್ನು ಹಾಕೊಳ್ಳೋದಕ್ಕೆ ಒಂದು ಬಜೆಟನ್ನು ಪ್ರಿಪೇರ್ ಮಾಡ್ತೀವಿ. ಆ ಬಜೆಟನ್ನೇ ನಾವು ಕ್ಯಾಶ್ ಬಜೆಟ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಕ್ಯಾನ್ ಬಿ ಪ್ರಿಪೇರ್ಡ್ ಫಾರ್ 3 months or it can be prepared for 6 months or it can be prepared for 1 year. Depending upon the requirement of the company, they can fix the particular period for preparation of cash budget. So ಈ ಒಂದು ವಿಡಿಯೋನಲ್ಲಿ ನೀವು ಕ್ಯಾಶ್ ಬಜೆಟನ್ನು ಯಾವ ರೀತಿ ತಯಾರಿ ಮಾಡಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀರಾ. So thanks for watching this video and I will see you in the next video.